Hey everyone, welcome to all of you to my channel Imam D Classes. So, in this video, we will discuss the next chapter, that is methods of bookkeeping. Okay, methods of bookkeeping ಭಾಳ ಇಂಪಾರ್ಟೆಂಟ್ ಐತ್ರಿ ನಿಮಗೆ ಫಾರ್ 2 ಮಾರ್ಕ್ಸ್ ಆಮೇಲೆ 5 ಮಾರ್ಕ್ಸ್ ಆಮೇಲೆ 15 ಮಾರ್ಕ್ಸ್ ಟೋಟಲ್ ಸೇರಿಸಿ ಎಷ್ಟ್ರಿಪ್ಪ 17 ಮಾರ್ಕ್ಸ್. ಓಕೆ, 2 ಮಾರ್ಕ್ಸ್ ಅಲ್ಲಿ ಒಂದು ಥಿಯರಿ ಕ್ವಶನ್, ಆಮೇಲೆ 5 ಮಾರ್ಕ್ಸ್ ಅಲ್ಲಿ ಒಂದು ಪ್ರಾಕ್ಟಿಕಲ್ ಕ್ವಶನ್, ದೆನ್ 15 ಮಾರ್ಕ್ಸ್ ಅಲ್ಲಿ ಒಂದು ಪ್ರಾಕ್ಟಿಕಲ್ ಕ್ವಶನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಅಗೇನ್ ಮೆಥಡ್ಸ್ ಆಫ್ ಬುಕ್ ಕೀಪಿಂಗ್, ಸಿಂಗಲ್ ಎಂಟ್ರಿ ಸಿಸ್ಟಮ್, ಡಬಲ್ ಎಂಟ್ರಿ ಸಿಸ್ಟಮ್ ಇಲ್ಲೇ ಬರ್ತೀರಿಪ್ಪ. ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಇಲ್ಲೇ ಬರ್ತೀರಿ. ಇದು ಡಿಸ್ಕಸ್ ಮಾಡೋಣ್ರಿ. ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ Kannada language, then we'll go for Hindi. So don't worry about language barriers. Okay, so आपको इसके ये होने के बाद में आपको मैं हिंदी में भी एक्सप्लेन करता हूँ, ठीक है. सो टेंशन मत लो, शुरू करेंगे. मेथड्स ऑफ बुक कीपिंग. ಸೊ ಫಸ್ಟ್ ಆಫ್ ಆಲ್ ಫಾರ್ಮಟ್ ಈಸ್ ಇಂಪಾರ್ಟೆಂಟ್. ಫಾರ್ಮಟ್ ಡಿಸ್ಕಸ್. ಓಕೆ, ಫಾರ್ಮಟ್ ಡಿಸ್ಕಸ್ ಮಾಡೋಣ್ರಿಪ್ಪ. ಫಾರ್ಮಟ್ ಬಂದಂದ್ರೆ ಎಲ್ಲ ಬರ್ತೈತ್ರಿಪ್ಪ. ಬರ್ರಿ ಏನ್ರಿಪ್ಪ ಫಸ್ಟ್. ಓಕೆ, ನೋಡ್ರಿ ಇಲ್ಲೇ ಫಸ್ಟ್ ಇದು ಸ್ಟೇಟ್ಮೆಂಟ್ ನೋಡ್ರಿಪ್ಪ, ಭಾಳ ಇಂಪಾರ್ಟೆಂಟ್ ಐತಿ ಸ್ಟೇಟ್ಮೆಂಟ್ಸ್. ಫಸ್ಟ್ ನೀವು ಫಾರ್ಮಟ್ ಪರ್ಫೆಕ್ಟ್ ಮಾಡ್ರಿ. ಫಸ್ಟ್ ನೀವು ಏನು ಮಾಡಬೇಕು, ನಂಬರ್ 1 ಏನಿದ್ದು, ನಂಬರ್ 1 ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ ಅವರು ಡೇಟ್ ಕೊಡ್ತಾರೆ. ಅವರು ಡೇಟ್ ಕೊಡ್ತಾರೆ ನಿಮಗೆ, ಅದು ಡೇಟ್ ಬರಿಬೇಕಲ್ಲಿ. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್. ಇಲ್ಲೇ ಲಯಬಿಲಿಟೀಸ್ ಬರಿಬೇಕು, ಅಮೌಂಟ್, ಅಸೆಟ್ಸ್ ಅಮೌಂಟ್, ಇಲ್ಲಾಂದ್ರೆ ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್. ಸ್ಟೇಟ್ಮೆಂಟ್ಸ್ ಆಫ್ ಅಫೇರ್ಸ್ ಭಾಳ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ಕೇಳಬಹುದು, ಆಮೇಲೆ 15 ಮಾರ್ಕ್ಸ್ ಅಲ್ಲಿ ಕಂಪಲ್ಸರಿ ಮಾಡಬೇಕಿದು. ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಓಕೆ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ 5 ಮಾರ್ಕ್ಸ್ ಆಮೇಲೆ 15 ಮಾರ್ಕ್ಸ್. 15 ಮಾರ್ಕ್ಸ್ ಅಲ್ಲಿ ನೋಡೋಣ್ರಿ. ಬಟ್ 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ಇದರ ಮೇಲೆ ಕೇಳಬಹುದು. ಅದಕ್ಕೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ ಡೇಟ್ ಕೊಡ್ತಾರೆ ಅವರು. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಈಗ ನೋಡ್ರಿಪ್ಪ, ಲಯಬಿಲಿಟಿ ಸೈಡ್ ಏನೇನು ಬರೀಬೇಕು ಅಂತ ನೋಡ್ರಿ. ಕ್ರೆಡಿಟರ್ಸ್, ಕರೆಕ್ಟ್, ಲಯಬಿಲಿಟಿ. ಬಿಲ್ಸ್ ಪೇಬಲ್, ಲಯಬಿಲಿಟಿ. ಬ್ಯಾಂಕ್ ಓವರ್ ಡ್ರಾಫ್ಟ್, ಬ್ಯಾಂಕ್ ಓಡಿ ಅಂದರೆ ಓವರ್ ಡ್ರಾಫ್ಟ್ ಅಂದರೆ ಇಲ್ಲಿ ಲಯಬಿಲಿಟೀಸ್. ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನ್ರಿಪ್ಪ, ಲಯಬಿಲಿಟೀಸ್. ಇಲ್ಲಿ ನಿಮ್ಗೆ ಏನು ಸಿಗ್ತೈತ್ರಿಪ್ಪ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಿದ ಮೇಲೆ ನಿಮ್ಗೆ ಏನು ಸಿಗ್ತೈತ್ರಿಪ್ಪ, ಇದು ಯಾಕೆ ಮಾಡ್ತೀರಿ ನೀವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್? ಕ್ಯಾಪಿಟಲ್ ಬ್ಯಾಲೆನ್ಸಿಂಗ್ ಫಿಗರ್, ಇದು ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಕ್ಕೆ ನೀವೇನು ಮಾಡ್ತೀರಿಪ್ಪ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ರೆಡಿ ಮಾಡ್ತೀರಿ. ತಿಳಿದ್ರಿ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಯಾಕೆ ರೆಡಿ ಮಾಡ್ತೀರಿಪ್ಪ ನೀವು, ಯಾಕೆ ಪ್ರಿಪೇರ್ ಮಾಡ್ತೀರಿ? ಯಾಕಂದರೆ ನಮ್ಮ ಕಡೆ ಕ್ಯಾಪಿಟಲ್ ಕೊಡಂಗಿಲ್ಲ. ಅದು ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಕ್ಕೆ, ಅದು ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ರೆಡಿ ಮಾಡ್ತೀನಿ ರೀ. ತಿಳಿದ್ರಿ? ಕ್ಯಾಪಿಟಲ್ ಬ್ರಾಕೆಟಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್, ಇದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಇದು ಕ್ಯಾಪಿಟಲ್, ನಮಗೆ ಕ್ಯಾಪಿಟಲ್ ಸಿಗ್ತೈತ್ರಿ ಇಲ್ಲೇ. ನೆಕ್ಸ್ಟ್ ಅಸೆಟ್ ಸೈಡ್ ಏನೇನು ತಗೋಬೇಕ್ರಿಪ್ಪ, ಬಿಲ್ಡಿಂಗ್ಸ್ ಏನ್ರಿಪ್ಪ ಅಸೆಟ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಫರ್ನಿಚರ್ಸ್, ಇನ್ವೆಸ್ಟ್ಮೆಂಟ್ಸ್, ಸ್ಟಾಕ್, ಡೆಟರ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್. ಏನ್ರಿ ಪ್ರಿಪೇಯ್ಡ್, ಅಡ್ವಾನ್ಸ್ ಪೇ ಮಾಡ್ತೀರಿ ನೀವು. ಪ್ರಿಪೇಯ್ಡ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿಪ್ಪ, ಅಡ್ವಾನ್ಸ್ ಎಕ್ಸ್ಪೆನ್ಸ್ ಪೇ ಮಾಡ್ತೀರಿ. ಅಸೆಟ್ ಸೈಡಲ್ಲಿ ಎಲ್ಲ ಅಸೆಟ್ಸ್ ತಗೋರಿ. ಲಯಬಿಲಿಟಿ ಸೈಡ್ ಎಲ್ಲ ಲಯಬಿಲಿಟೀಸ್ ತಗೋರಿ. ಅಂದರೆ ಅಸೆಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತೈತ್ರಿಪ್ಪ, ಸೇಮ್ ಟೋಟಲ್ ನೀವು ಲಯಬಿಲಿಟಿ ಸೈಡ್ ಬರೀಬೇಕು. ಲಯಬಿಲಿಟೀಸ್ ಅದು ಟೋಟಲಿಂದ ಇದು ಎಲ್ಲ ಲಯಬಿಲಿಟೀಸ್ ಲೆಸ್ ಮಾಡಬೇಕು. ಒಂದು ಅಮೌಂಟ್ ಸಿಗ್ತೈತ್ರಿ ನಮಗೆ. ಇದು ಒಂದು ಅಮೌಂಟ್ ನಿಮಗೆ ಸಿಗ್ತೈತ್ರಿ. ಅದು ಅಮೌಂಟ್ ಏನ್ರಿಪ್ಪ, ಕ್ಯಾಪಿಟಲ್. ಯಾವ ಕ್ಯಾಪಿಟಲ್ ರೀಪ್ಪ, ಅದು ಬ್ಯಾಲೆನ್ಸಿಂಗ್ ಫಿಗರ್. ಅದಕ್ಕೆ ನೀವು ಏನ್ರಿಪ್ಪ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ರೆಡಿ ಮಾಡ್ತೀರಿ ನೀವು. ತಿಳಿತಾ? ओके, तो आपको समझ में आया हम लोग कौन सा चैप्टर डिस्कस कर रहे हैं? अभी नेक्स्ट चैप्टर क्या है हमारा, मेथड्स ऑफ बुक कीपिंग बोल के है. क्या है? मेथड्स ऑफ बुक कीपिंग. ये इसमें आपको 2 मार्क्स के लिए, 5 मार्क्स के लिए और 15 मार्क्स के लिए क्वेश्चन पूछता है. ठीक है, बहुत इंपॉर्टेंट चैप्टर है ये. कन्वर्जन ऑफ सिंगल एंट्री सिस्टम इनटू डबल एंट्री सिस्टम, वो वाला क्वेश्चन है, बहुत इंपॉर्टेंट. ठीक है, मेथड्स ऑफ बुक कीपिंग तो डिस्कस कर लेंगे हम लोग. सबसे पहले देखो यहाँ पे इसमें चैप्टर्स में क्या करना, तो आप लोग सबसे पहले फॉर्मेट, जो फॉर्मेट रहता है देखो परफेक्ट कर लो. अगर तुम फॉर्मेट परफेक्ट है तो सॉल्यूशंस तुम आराम से करते. बहुत ईजी है ये चैप्टर, टेंशन मत लो, बहुत ईजी है. बट फॉर्मेट्स परफेक्ट कर लो तुम. फॉर्मेट जो है देखो बहुत इंपॉर्टेंट. ठीक है, जो हमारा सबसे पहले फॉर्मेट है देखो वो क्या है, स्टेटमेंट ऑफ अफेयर्स एज ऑन. वो डेट देता हमारे को 1/1/31 बोल के हमारे को डेट देता उन्हें. ठीक है, तो टेंशन मत लो, एज ऑन. तो स्टेटमेंट ऑफ अफेयर्स में क्या है, लाइबिलिटीज रुपीज लिखो या तो अमाउंट लिख लो, असेट्स रुपीज नहीं तो अमाउंट लिख लो, ये आता. वैसे बैलेंस शीट बनाते देखो सेम टू सेम है, बट क्या है, स्टेटमेंट ऑफ अफेयर्स बोल के दाना इसको नाम. लाइबिलिटीज रुपीज, असेट्स रुपीज बोल के. लाइबिलिटी साइड में पूरी लाइबिलिटीज जैसे क्रेडिटर्स, बिल्स पेएबल, बैंक ओवरड्राफ्ट मतलब बैंक ओडी, ओडी का मतलब बैंक ओवरड्राफ्ट, आउटस्टैंडिंग एक्सपेंसेस. ओके, असेट साइड में बिल्डिंग्स, प्लांट एंड मशीनरी, फर्नीचर, इन्वेस्टमेंट्स, स्टॉक, डेटर्स, कैश इन हैंड, कैश एट बैंक, प्रीपेड एक्सपेंसेस.
यहाँ पे असेट साइड में टोटल ज्यादा था हमेशा, तो वही टोटल तुम लोग क्या करना, लाइबिलिटी साइड में लिखना। अब वो टोटल में से बाकी वाले पूरे लाइबिलिटीज को माइनस करना, माइनस करने के बाद में तुम्हारे को एक अमाउंट मिलती, क्या मिलती, एक अमाउंट मिलती। उस अमाउंट को तुम लोग क्या नाम देते हैं, कैपिटल बोल के, क्या बोलते हैं, कैपिटल बोल के। कैपिटल क्या बोलना, बैलेंसिंग फिगर। तुम लोग स्टेटमेंट ऑफ अफेयर्स क्यों रेडी करते हैं, क्यों प्रिपेयर करते हैं, सिर्फ कैपिटल को मालूम करने के लिए। किस लिए, सिर्फ कैपिटल को मालूम करने के लिए, बैलेंसिंग फिगर, यही तुम्हारे को अमाउंट यहाँ पे मिलती है। स्टेटमेंट ऑफ अफेयर्स रेडी करने के बाद में तुम्हारे को कैपिटल बैलेंसिंग इन फिगर मालूम पड़ती है तुम्हारे को, ठीक है। तो स्टेटमेंट ऑफ अफेयर्स इसलिए प्रिपेयर करते हैं, कैपिटल मालूम करने के लिए। समझ में आया? ओके, सो दिस इज द स्टेटमेंट ऑफ अफेयर्स फॉर्मेट। विल गो फॉर नेक्स्ट फॉर्मेट, सेकेंड फॉर्मेट। सेकेंड फॉर्मेट जो है हमारा अभी नेक्स्ट है, वो क्या है सेकेंड फॉर्मेट हमारा, वेट अ मिनट। सेकेंड फॉर्मेट जो है हमारा वो क्या है, नंबर 2, टोटल डेटर्स अकाउंट। सेकेंड फॉर्मेट टोटल डेटर्स अकाउंट, डेबिट क्रेडिट, पर्टिकुलर्स रुपीज, पर्टिकुलर्स रुपीज। टोटल डेटर्स अकाउंट ಸೇಮ್, ಬ್ರಾಂಚ್ डेटर्स अकाउंट ಮಾಡ್ತಿಲ್ರಿ ನೀವು, ಬ್ರಾಂಚ್ डेटर्स अकाउंट ಸೇಮ್ ಟು ಸೇಮ್ ಮಾಡಬೇಕಿಲ್ಲ। ಟೋಟಲ್ डेटर्स अकाउंट, ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್, ಪರ್ಟಿಕ್ಯುಲರ್ಸ್ ರುಪೀಸ್, ಓಕೆ। ಟು डेटर्स अकाउंट ಇದು, ಅದಕ್ಕೆ ಏನ್ರಿಪ್ಪ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ डेटर्स, ಟು ಕ್ರೆಡಿಟ್ ಸೇಲ್ಸ್, ಟು ಬಿಲ್ಸ್ ರಿಸೀವೇಬಲ್, ಏನ್ರಿದು ಟು ಸ್ವಲ್ಪ ಅಡಿಷನಲ್ ಐಟಮ್ಸ್ ಬಂತ್ರಿಪ್ಪ ಇಲ್ಲಿ, ಟು ಬಿಲ್ಸ್ ರಿಸೀವೇಬಲ್ ತಗೋಬೇಕು, ಟು ಬಿಲ್ಸ್ ರಿಸೀವೇಬಲ್, ಏನ್ ಬಿಲ್ಸ್ ರೀಪ ಅದು, ಬಿಲ್ಸ್ ಡಿಸ್ಆನರ್ಡ್ ಇಫ್ ಎನಿ, ಓಕೆ। ಟು ಬಿಲ್ಸ್ ರಿಸೀವೇಬಲ್ ಅಂತ ತಗೋಬೇಕಾ, ಇಲ್ಲಿ ಏನ್ರಿಪ್ಪ ಬ್ರಾಕೆಟ್ ಅಲ್ಲೇ ಬಿಲ್ಸ್ ಡಿಸ್ಆನರ್ಡ್ ಇಫ್ ಎನಿ ಕೊಡ್ತಾರೆ, ಇದು ಎಲ್ಲ ಕೊಡ್ತಾರೆ, ಬಿಲ್ಸ್ ಡಿಸ್ಆನರ್ಡ್ ಇಫ್ ಎನಿ ಅಂತ ಬರ್ತೈತ್ರಿಪ್ಪ, ಬಿಲ್ಸ್ ಟು ಬಿಲ್ಸ್ ರಿಸೀವೇಬಲ್ ತಗೋಬೇಕು, ಬಿಲ್ಸ್ ಡಿಸ್ಆನರ್ಡ್, ಓಕೆ। ಆಮೇಲೆ ಟು ಸಂಡ್ರಿ ಚಾರ್ಜಸ್, ಏನ್ರಿ ಟು ಸಂಡ್ರಿ ಚಾರ್ಜಸ್ ಇಲ್ಲಿ ತಗೋಬೇಕು, ಓಕೆ। ಮುಗಿತ್ರಿಪ್ಪ, ಡೆಬಿಟ್ ಸೈಡ್ ಎಲ್ಲ ಮುಗಿತ್ರಿ। ಈಗ ಕ್ರೆಡಿಟ್ ಸೈಡ್ ಬರ್ರಿಪ್ಪ, ಇಲ್ಲಿ ಏನ್ರಿಪ್ಪ, ಬೈ ಕ್ಯಾಶ್ ಅಕೌಂಟ್, ರಿಸೀವ್ಡ್ ಫ್ರಾಮ್ ಡೆಟರ್ಸ್, ಏನ್ರಿ ಅಲ್ಲೇ ಬೈ ಕ್ಯಾಶ್ ಅಂತ ತಗೋತಿದ್ರಿಪ್ಪ ನೀವು, ಈಗ ಏನ್ರಿಪ್ಪ ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ತಗೋಬೇಕು। ನೆಕ್ಸ್ಟ್ ಬೈ ಬಿಲ್ಸ್ ರಿಸೀವೇಬಲ್ ಅಕೌಂಟ್, ಏನ್ರಿ ಬೈ ಬಿಲ್ಸ್ ರಿಸೀವೇಬಲ್ ಅಕೌಂಟ್, ಇಲ್ಲಿ ಏನ್ರಿಪ್ಪ ಟು ಬಿಲ್ಸ್ ರಿಸೀವೇಬಲ್, ಇಲ್ಲಿ ಏನ್ರಿಪ್ಪ ಬೈ ಬಿಲ್ಸ್ ರಿಸೀವೇಬಲ್, ಇಲ್ಲಿ ಬಿಲ್ಸ್ ಡಿಸ್ಆನರ್ಡ್ ಅಂತ ಐತ್ರಿ, ಇಲ್ಲಿ ಏನ್ರಿಪ್ಪ ಬಿಲ್ಸ್ ರಿಸೀವ್ಡ್ ಅಂತ ಐತಿ, ಅಷ್ಟೇ ಡಿಫರೆನ್ಸ್। ಟು ಬಿಲ್ಸ್ ರಿಸೀವೇಬಲ್ ಬ್ರಾಕೆಟ್ ಅಲ್ಲೇ ಬಿಲ್ಸ್ ಡಿಸ್ಆನರ್ಡ್, ಇಲ್ಲಿ ಏನ್ರಿಪ್ಪ ಬೈ ಬಿಲ್ಸ್ ರಿಸೀವೇಬಲ್ ಬ್ರಾಕೆಟ್ ಅಲ್ಲೇ ಬಿಲ್ಸ್ ರಿಸೀವ್ಡ್ ಅಂತ, ಆಮೇಲೆ ಬೈ ಸೇಲ್ಸ್ ರಿಟರ್ನ್, ಏನ್ರಿ ಬೈ ಸೇಲ್ಸ್ ರಿಟರ್ನ್, ಸೇಮ್ ರೀಪ ಅಲ್ಲಿ ಮಾಡಿದಲ್ರಿ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಲ್ಲೇ ಸೇಮ್, ಬೈ ಸೇಲ್ಸ್ ರಿಟರ್ನ್ಸ್, ಬೈ ಬ್ಯಾಡ್ ಡೆಟ್ಸ್, ಬೈ ಡಿಸ್ಕೌಂಟ್ ಅಲೌಡ್, ಆಮೇಲೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಇಲ್ಲೇ ಸಾರಿ ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇಲ್ಲೇ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಇಲ್ಲಿ ಓಪನಿಂಗ್ ಡೆಟರ್ಸ್, ಇಲ್ಲೇ ಕ್ಲೋಸಿಂಗ್ ಡೆಟರ್ಸ್, ಓಕೆ। ಇಲ್ಲಿ ಟೋಟಲ್ ಮಾಡ್ರಿಪ್ಪ, ಇಲ್ಲಿ ಟೋಟಲ್ ಇದು ಬ್ಯಾಲೆನ್ಸಿಂಗ್ ಫಿಗರ್ ಮಾಡ್ರಿ, ಇಲ್ಲಿ ಏನ್ರಿಪ್ಪ ಬೈ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಬರ್ತದ್ರಿಪ್ಪ, ಇಲ್ಲ ಅಂದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದನ್ನು ಬ್ಯಾಲೆನ್ಸಿಂಗ್ ಫಿಗರ್ ಬರ್ತದ್ರಿಪ್ಪ, ನೋಡೋಣ ಪ್ರಾಬ್ಲಮ್ ಬೇಸ್ ಮೇಲೆ ಅದು ನೋಡೋಣ। ಇದು ಏನ್ರಿಪ್ಪ ಟೋಟಲ್ डेटर्स अकाउंट फॉर्मेट। तो समझ में आपको सेकेंड फॉर्मेट जो है हम लोग क्या बनाना, अभी टोटल डेटर्स अकाउंट का फॉर्मेट बनाना, ठीक है। ये अकाउंट रेडी करना हम लोग, डेबिट क्रेडिट पर्टिकुलर्स रुपीज बोल के, ठीक है। हम लोग जो ब्रांच अकाउंट में ब्रांच डेटर्स अकाउंट बोल के बनाते हैं सेम टू सेम है, थोड़े एडिशनल आइटम्स, क्या सिर्फ बिल्स रिसीवेबल के थोड़ा एडिशनल आइटम आया, बाकी का पूरा सेम, ठीक है। टू बैलेंस ब्रॉट डाउन ब्रैकेट में ओपनिंग डेटर्स, नेक्स्ट क्या है टू क्रेडिट सेल्स, नेक्स्ट है बिल्स रिसीवेबल, क्या बोलते हैं इसको, टू बिल्स रिसीवेबल। कब लेना हुआ, बिल्स डिसऑनर्ड है तो टू बिल्स रिसीवेबल बोल के आना, क्या बिल्स डिसऑनर्ड बोल के दिया तो टू बिल्स रिसीवेबल ब्रैकेट में बिल्स डिसऑनर्ड बोल के इधर आना, ठीक है। नेक्स्ट है टू सन्ड्री चार्जेस, हो गया इधर डेबिट साइड का पूरा हो गया। अब क्रेडिट साइड में क्या दिया, सबसे पहले वहां पे ब्रांच डेटर्स अकाउंट में बाय कैश बोल के लेते थे, यहाँ पे बाय कैश अकाउंट या तो बाय कैश अकाउंट ब्रैकेट में बिल्स सॉरी ब्रैकेट में रिसीव्ड फ्रॉम डेटर्स। नेक्स्ट क्या यहाँ पे टू बिल्स रिसीवेबल, बिल्स डिसऑनर्ड बोल के है। अब तुम्हें इधर क्या लेना, तुम्हें बाय बिल्स रिसीवेबल ब्रैकेट में बिल्स रिसीव्ड बोल के, बाय बिल्स रिसीव्ड बोल के, ठीक समझ में आया ना, बाय बिल्स रिसीवेबल ब्रैकेट में बिल्स रिसीव्ड, यहाँ पे बिल्स डिसऑनर्ड, यहाँ पे बिल्स रिसीव्ड, ओके। नेक्स्ट बाय सेल्स रिटर्न्स, by bad debts, by discount allowed, by balance carried on, closing debtors। ये है तुम्हारा total debtors account। This is the second format। Okay, so come with the next format, third format। This is the third format। This is the third format, that is
bills receivable account. Okay, bills receivable account, debit credit particulars rupees. ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಬಿಲ್ಸ್ ರಿಸೀವಬಲ್. BR ಅಂದ್ರೆ ಏನ್ರಿಪ್ಪ, ಓಪನಿಂಗ್ ಬಿಲ್ಸ್ ರಿಸೀವಬಲ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಲ್ಲೇ ಐತ್ರಿ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಎಲ್ಲೇ ಐತ್ರಿ. ಇಲ್ಲಿ ಓಪನಿಂಗ್ ಬಿಲ್ಸ್ ರಿಸೀವಬಲ್, ಇಲ್ಲೇ ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್. ಓಕೆ, ಆಮೇಲೆ ಇಲ್ಲೇ ನೋಡ್ರಿಪ್ಪ, ಇಲ್ಲೇ ಟು ಸನ್ಡ್ರಿ ಡೆಟರ್ಸ್ ಏನ್ರಿ, ಟು ಸನ್ಡ್ರಿ ಡೆಟರ್ಸ್ ಬಿಲ್ಸ್ ರಿಸೀವ್ಡ್, ಟು ಸನ್ಡ್ರಿ ಡೆಟರ್ಸ್ ಬಿಲ್ಸ್ ರಿಸೀವ್ಡ್. ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಡೆಟರ್ಸ್ ಅಕೌಂಟ್ ಅಲ್ಲೇ ಬೈ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಬಿಲ್ಸ್ ರಿಸೀವ್ಡ್ ಇಲ್ಲೇ ಬಂತ್ರಿಪ್ಪ. ಈಗ ಇಲ್ಲೇ ಬರ್ಬೇಕು, ಈಗ ಇಲ್ಲೇ ಬರ್ಬೇಕು. ಐತೆ ನೋಡ್ರಿಪ್ಪ ಇಲ್ಲೇ ಟು ಸನ್ಡ್ರಿ ಡೆಟರ್ಸ್ ಬಿಲ್ಸ್ ರಿಸೀವ್ಡ್. ಓಕೆ, ಟು ಸನ್ಡ್ರಿ ಡೆಟರ್ಸ್ ಬ್ರಾಕೆಟ್ ಅಲ್ಲೇ ಬಿಲ್ಸ್ ರಿಸೀವ್ಡ್ ಅಂತ. ಓಕೆ, ಈಗ ಇಲ್ಲೇ ಬರ್ರಿಪ್ಪ, ಬೈ ಕ್ಯಾಶ್ ಅಕೌಂಟ್, ಬೈ ಕ್ಯಾಶ್ ಅಕೌಂಟ್ ಬ್ರಾಕೆಟ್ ಅಲ್ಲೇ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್, ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್. ಆಮೇಲೆ ಬೈ ಸನ್ಡ್ರಿ ಡೆಟರ್ಸ್ ಬಿಲ್ಸ್ ರಿಸೀವಬಲ್ ಡಿಸ್ಆನರ್ಡ್. ಐತೆ ನೋಡ್ರಿ, ಇಲ್ಲಿ ಟು ಬಿಲ್ಸ್ ರಿಸೀವಬಲ್, ಅಲ್ಲೇ ಬೈ ಸನ್ಡ್ರಿ ಡೆಟರ್ಸ್, ಇಲ್ಲಿ ಬೈ ಬಿಲ್ಸ್ ರಿಸೀವಬಲ್, ಇಲ್ಲೇ ಟು ಸನ್ಡ್ರಿ ಡೆಟರ್ಸ್. ಹಂಗೈತ್ರಿ ಇದು. ಅಲ್ಲೇ ಬೈ ಬಿಲ್ಸ್ ರಿಸೀವಬಲ್ ಡೆಟರ್ಸ್ ಅಕೌಂಟ್ ಅಲ್ಲೇ ಬೈ ಬಿಲ್ಸ್ ರಿಸೀವಬಲ್ ಬಿಲ್ಸ್ ರಿಸೀವ್ಡ್ ಅಂತ ಐತ್ರಿ, ಇಲ್ಲೇ ಟು ಸನ್ಡ್ರಿ ಡೆಟರ್ಸ್ ಬಿಲ್ಸ್ ರಿಸೀವ್ಡ್ ಅಂತ ಐತ್ರಿ. ಆಮೇಲೆ ಟೋಟಲ್ ಡೆಟರ್ಸ್ ಅಕೌಂಟ್ ಒಳಗೆ ಟು ಬಿಲ್ಸ್ ರಿಸೀವಬಲ್ ಬ್ರಾಕೆಟ್ ಅಲ್ಲಿ ಬಿಲ್ಸ್ ಡಿಸ್ಆನರ್ಡ್ ಐತ್ರಿ, ಇಲ್ಲೇ ಬೈ ಸನ್ಡ್ರಿ ಡೆಟರ್ಸ್ ಬಿಲ್ಸ್ ರಿಸೀವಬಲ್ ಡಿಸ್ಆನರ್ಡ್. ಓಕೆ, ಆಮೇಲೆ ಓಪನಿಂಗ್ ಬ್ಯಾಲೆನ್ಸ್, ಇಲ್ಲೇ ಕ್ಲೋಸಿಂಗ್ ಬ್ಯಾಲೆನ್ಸ್. ಇಷ್ಟು, ಇದು ಸಿಂಪಲ್ ಐತ್ರಿ ಭಾಳ. ಬಿಲ್ಸ್ ರಿಸೀವಬಲ್ ಅಕೌಂಟ್ ಪರ್ಫೆಕ್ಟ್ ಮಾಡ್ರಿ ಇದು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಟು ಸನ್ಡ್ರಿ ಡೆಟರ್ಸ್ ಬಿಲ್ಸ್ ರಿಸೀವ್ಡ್, ಬೈ ಕ್ಯಾಶ್ ಅಕೌಂಟ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್, ಟು ಬೈ ಸನ್ಡ್ರಿ ಡೆಟರ್ಸ್ ಬಿಲ್ಸ್ ರಿಸೀವಬಲ್ ಡಿಸ್ಆನರ್ಡ್, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇಷ್ಟು ಪರ್ಫೆಕ್ಟ್ ಮಾಡ್ರಿ ಇದು ಬಿಲ್ಸ್ रिसीवेबल अकाउंट. तो क्या है नेक्स्ट हमारा थर्ड फॉर्मेट, क्या है हमारा बिल्स रिसीवेबल अकाउंट बोल के है. इसमें डेबिट क्रेडिट पर्टिकुलर्स रुपीस बोल के है. ठीक है, तो यहाँ पे क्या ना, डेबिट साइड में टू बैलेंस ब्रॉड डाउन ओपनिंग बिल्स रिसीवेबल, टू बैलेंस ब्रॉड डाउन इधर आया, तो बाय बैलेंस कैरिड ऑन में क्या था, क्लोजिंग आता, बाय बैलेंस कैरिड ऑन क्लोजिंग बिल्स रिसीवेबल. ठीक है ना. अब यहाँ पे देखो डेटर्स अकाउंट के अंदर यहाँ पे क्या था, बाय बिल्स रिसीवेबल बोल के था, बाय बिल्स रिसीवेबल क्या था, वो बिल्स रिसीव्ड बोल के था. अब यहाँ पे क्या ना बोलो, टू सन्ड्री डेटर्स आना, क्या ना, टू सन्ड्री डेटर्स ब्रैकेट में बिल्स रिसीव्ड. ओके, नेक्स्ट क्या इधर, बाय कैश अकाउंट रिसीव्ड अगेंस्ट बिल्स बोल के है. यहाँ पे टोटल डेटर्स अकाउंट के अंदर टू बिल्स रिसीवेबल बिल्स डिसऑनर्ड बोल के था. तो अब यहाँ क्या ना बोलो, बिल्स रिसीवेबल अकाउंट के अंदर बाय सन्ड्री डेटर्स बिल्स रिसीवेबल डिसऑनर्ड बोल के आना. ठीक है, ओपनिंग हो गया, क्लोजिंग हो गया, टू सन्ड्री डेटर्स बिल्स रिसीव्ड हो गया, बाय कैश अकाउंट रिसीव्ड अगेंस्ट बिल्स हो गया, उसके बाद में बाय सन्ड्री डेटर्स बिल्स रिसीवेबल डिसऑनर्ड हो गया. यह है तुम्हारा ओवरऑल बिल्स रिसीवेबल अकाउंट का फॉर्मेट. परफेक्ट कर लो इसको. परफेक्ट ಮಾಡ್ರಿಪ್ಪ ಇದು. ಸೊ ದಿಸ್ ಇಸ್ ದಿ ಥರ್ಡ್ ಫಾರ್ಮೆಟ್, ಥರ್ಡ್. ಓಕೆ, ನೆಕ್ಸ್ಟ್ ಕಮ್ ವಿತ್ ದಿ ಫೋರ್ತ್ ಫಾರ್ಮೆಟ್. ನೆಕ್ಸ್ಟ್ ಫಾರ್ಮೆಟ್ ದಟ್ ಈಸ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್. ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್, ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ, ಸೊ ಇಲ್ಲೇ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಶುರು ಮಾಡಬೇಕು. ಯಾಕಂದ್ರೆ ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ, ಲಯಬಿಲಿಟೀಸ್. ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ, ಲಯಬಿಲಿಟೀಸ್ ಯಾವಾಗಲೂ ಕ್ರೆಡಿಟ್ ಸೈಡ್ ಇಂದ ಚಾಲೂ ಮಾಡಬೇಕು, ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ. ಡೆಟರ್ಸ್ ಏನ್ರಿಪ್ಪ, ಅಸೆಟ್ಸ್, ಅದಕ್ಕೆ ಏನ್ರಿಪ್ಪ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಿಳಿತೀರಿ. ಡೆಟರ್ಸ್ ಅಸೆಟ್, ಅದಕ್ಕೆ ಏನ್ರಿಪ್ಪ, ಡೆಬಿಟ್ ಸೈಡ್ ಇಂದ ಚಾಲೂ ಮಾಡಬೇಕು ಬ್ಯಾಲೆನ್ಸ್. ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ, ಲಯಬಿಲಿಟೀಸ್, ಅದಕ್ಕೆ ಏನ್ರಿಪ್ಪ, ಕ್ರೆಡಿಟ್ ಸೈಡ್ ಇಂದ ಚಾಲೂ ಮಾಡಬೇಕು ಬ್ಯಾಲೆನ್ಸ್. ಓಕೆ, ಈಗ ಕ್ರೆಡಿಟರ್, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್, ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ, ಕ್ರೆಡಿಟರ್ಸ್ ಅಕೌಂಟ್ ಅಂದ್ರೆ ಏನ್ರಿಪ್ಪ, ಲಯಬಿಲಿಟಿ ಅಂದ್ರೆ ಏನ್ರಿಪ್ಪ, ಕ್ರೆಡಿಟ್ ಸೈಡ್ ಇಂದ ಚಾಲೂ ಮಾಡಬೇಕು ಬ್ಯಾಲೆನ್ಸ್. ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಕ್ರೆಡಿಟರ್ಸ್. ಬ್ರಾಡ್ ಡೌನ್ ಇಲ್ಲಿ ಐತ್ರಿಪ್ಪ, ಕ್ಯಾರಿಡ್ ಡೌನ್ ಇಲ್ಲೇ ಬರ್ಬೇಕು. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ಲೋಸಿಂಗ್ ಕ್ರೆಡಿಟರ್ಸ್. ಓಕೆ, ಈಗ ನೋಡ್ರಿಪ್ಪ ಇಲ್ಲೇ ಏನ್ರಿ, ಬಾಯ್ ಕ್ರೆಡಿಟ್ ಪರ್ಚೇಸ್, ಏನ್ರಿ, ಬಾಯ್ ಕ್ರೆಡಿಟ್ ಪರ್ಚೇಸ್. ಆಮೇಲೆ ಏನ್ರಿಪ್ಪ, ಬಾಯ್ ಬಿಲ್ಸ್ ಪೇಯಬಲ್, ಬಿಲ್ಸ್ ಡಿಸ್ಆನರ್ಡ್ ಇಫ್ ಎನಿ. ಇಲ್ಲಿ ಟೋಟಲ್ ಡೆಟರ್ಸ್ ಮತ್ತು ಟೋಟಲ್ ಕ್ರೆಡಿಟರ್ಸ್ ಸೇಮ್ ಟು ಸೇಮ್ ಐತ್ರಿ ಇದು. ನೋಡ್ರಿ ಇಲ್ಲಿ ಟೋಟಲ್ ಡೆಟರ್ಸ್ ಅಕೌಂಟ್, ನೋಡ್ರಿ ಇಲ್ಲಿ ಟೋಟಲ್ ಡೆಟರ್ಸ್ ಅಕೌಂಟ್, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಡೆಟರ್ಸ್, ಟು ಕ್ರೆಡಿಟ್ ಸೇಲ್ಸ್, ಟು ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ಡಿಸ್ಆನರ್ಡ್, ಟು ಸನ್ಡ್ರಿ ಚಾರ್ಜಸ್. ಸೇಮ್ ಟು ಸೇಮ್ ಇಲ್ಲಿ ತಗೋರಿಪ್ಪ.
ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ನೋಡ್ರಿಲ್ಲ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಕ್ರೆಡಿಟರ್ಸ್. ಅಲ್ಲೇ 2 ಕ್ರೆಡಿಟ್ ಸೇಲ್ಸ್ ಇತ್ರಿ, ಇಲ್ಲಿ ಏನ್ರಿಪ್ಪ ಬೈ ಕ್ರೆಡಿಟ್ ಪರ್ಚೇಸ್. ಅಲ್ಲೇ 2 ಬಿಲ್ಸ್ ರಿಸೀವೇಬಲ್ ಬಿಲ್ಸ್ ಡಿಸ್ಆನರ್ಡ್ ಐತ್ರಿ, ಇಲ್ಲಿ ಏನ್ರಿಪ್ಪ ಬೈ ಬಿಲ್ಸ್ ಪೇಯಬಲ್ ಬಿಲ್ಸ್ ಡಿಸ್ಆನರ್ಡ್. ಓಕೆ, ಆಮೇಲೆ ಇಲ್ಲೇ ಬರ್ರಿಪ್ಪ ಡೆಬಿಟ್ ಸೈಡ್ 2 ಕ್ಯಾಶ್ ಅಕೌಂಟ್, 2 ಕ್ಯಾಶ್ ಅಕೌಂಟ್. ಇಲ್ಲಿ ಏನ್ರಿಪ್ಪ 2 ಕ್ಯಾಶ್ ಅಕೌಂಟ್ ಅಲ್ಲೇ ಪೇಯ್ಡ್ ಟು ಕ್ರೆಡಿಟರ್ಸ್, 2 ಕ್ಯಾಶ್ ಅಕೌಂಟ್ ಪೇಯ್ಡ್ ಟು ಕ್ರೆಡಿಟರ್ಸ್ ಇಲ್ಲಿ ತಗೋಬೇಕು. ಆಮೇಲೆ ಏನ್ರಿಪ್ಪ 2 ಬಿಲ್ಸ್ ಪೇಯಬಲ್ ಅಕೌಂಟ್ ಬಿಲ್ಸ್ ಇಶ್ಯೂಡ್, 2 ಬಿಲ್ಸ್ ಪೇಯಬಲ್ ಅಕೌಂಟ್ ಬಿಲ್ಸ್ ಇಶ್ಯೂಡ್. ಆಮೇಲೆ ಏನ್ರಿಪ್ಪ 2 ಪರ್ಚೇಸ್ ರಿಟರ್ನ್ಸ್. ಆಮೇಲೆ 2 ಡಿಸ್ಕೌಂಟ್ ಅರ್ನ್ಡ್, 2 ಡಿಸ್ಕೌಂಟ್ ಅರ್ನ್ಡ್. ಡಿಸ್ಕೌಂಟ್ ಅರ್ನ್ಡ್ ಅಂದ್ರೆ ಏನ್ರಿಪ್ಪ ಡಿಸ್ಕೌಂಟ್ ರಿಸೀವ್ಡ್, 2 ಡಿಸ್ಕೌಂಟ್ ಅರ್ನ್ಡ್ ಅಂದ್ರೆ ಏನ್ರಿ 2 ಡಿಸ್ಕೌಂಟ್ ರಿಸೀವ್ಡ್ ಅಂತ. ಆಮೇಲೆ 2 ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸಿಂಗ್ ಕ್ರೆಡಿಟರ್ಸ್, ಕ್ಲೋಸಿಂಗ್ ಕ್ರೆಡಿಟರ್ಸ್. ಡೆಟರ್ಸ್ ಟೋಟಲ್ ಡೆಟರ್ಸ್ ಅಕೌಂಟ್ ಮತ್ತು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಸೇಮ್ ಟು ಸೇಮ್ ಐತ್ರಿ. ಬಟ್ ಏನ್ರಿಪ್ಪ ಅಲ್ಲೇ ಡೆಬಿಟ್ ಸೈಡ್ ಐಟಮ್ಸ್ ಕ್ರೆಡಿಟ್ ಹಾಕ್ಬೇಕಾ, ಕ್ರೆಡಿಟ್ ಸೈಡ್ ಐಟಮ್ಸ್ ಡೆಬಿಟ್ ಹಾಕ್ಬೇಕು. ಓಕೆ, ಅಷ್ಟು ಡಿಫ್ರೆನ್ಸ್ ಐತ್ರಿಪ್ಪ, ಅಷ್ಟು ಡಿಫ್ರೆನ್ಸ್ ಐತ್ರಿ. ಟೋಟಲ್ ಡೆಟರ್ಸ್ ಅಕೌಂಟ್ ಮತ್ತು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್. ಓಕೆ, ಇದು ಪರ್ಫೆಕ್ಟ್ ಮಾಡ್ರಿ. ಇದು ಎಲ್ಲ ಫಾರ್ಮೆಟ್ ಪರ್ಫೆಕ್ಟ್ ಮಾಡ್ಬೇಕು ನೀವು. ಎಲ್ಲ ಫಾರ್ಮೆಟ್ ಪರ್ಫೆಕ್ಟ್ ಮಾಡ್ಬೇಕು ನೀವು. ಅದಕ್ಕೆ इंपॉर्टेंट ಐತ್ರಿ ಇದು टोटल क्रेडिटर्स अकाउंट. ओके, तो अब हमारा क्या है, फोर्थ नहीं है, फोर्थ अकाउंट, फोर्थ फॉर्मेट क्या है हमारा, टोटल क्रेडिटर्स अकाउंट, डेबिट क्रेडिट पर्टिकुलर्स रुपीस. तो यहाँ पे देखो डेटर्स अकाउंट, टोटल डेटर्स अकाउंट क्या है हमारा, असेट है. डेटर्स बोले तो क्या होता, असेट होता, इसलिए डेबिट साइड से चालू करना बैलेंस, 2 बैलेंस ब्रॉड डाउन बोल के. क्रेडिटर्स क्या होता, टोटल क्रेडिटर्स क्या होता, लाइबिलिटीज होता. लाइबिलिटीज का हमेशा बैलेंस कहाँ से आना, क्रेडिट साइड से आना, बाय बैलेंस ब्रॉड डाउन बोल के. ठीक है, डेटर्स अकाउंट तुम लोग परफेक्ट कर लो. डेबिट साइड का आइटम्स पूरा क्रेडिटर्स अकाउंट के अंदर बाय साइड आना, और डेटर्स अकाउंट के अंदर जो क्रेडिट साइड आइटम देखो वो सभी कहाँ आना, डेबिट साइड में आना, वो टोटल क्रेडिटर्स अकाउंट के अंदर. ठीक है, यहाँ पे देखो क्रेडिटर्स अकाउंट, टोटल क्रेडिटर्स अकाउंट बाय लाइबिलिटीज, इसलिए क्रेडिट साइड से बाय बैलेंस ब्रॉड डाउन ओपनिंग क्रेडिटर्स. तो ब्रॉड डाउन इधर आया तो कैरी डाउन किधर था, इधर था, 2 बैलेंस कैरी डाउन क्लोजिंग क्रेडिटर्स. नेक्स्ट है बाय क्रेडिट परचेज, बाय बिल्स पेएबल बिल्स डिसऑनर्ड. ये हो गए आइटम्स. इसके बाद में 2 कैश अकाउंट पेड टू क्रेडिटर्स. नेक्स्ट है 2 बिल्स पेएबल अकाउंट ब्रैकेट में बिल्स इश्यूड. नेक्स्ट है 2 परचेज रिटर्न्स, 2 डिस्काउंट अर्न्ड. डिस्काउंट अर्न्ड भी बोलो या तो डिस्काउंट रिसीव्ड भी बोलो, दोनों का मतलब सेम, डिस्काउंट रिसीव्ड और डिस्काउंट अर्न्ड. 2 बैलेंस कैरिड ऑन क्लोजिंग क्रेडिटर्स. यह तुम्हारा ओवरऑल टोटल क्रेडिटर्स अकाउंट. होप समझ में आया आपको. तो अब हमारा नेक्स्ट आइटम है, सॉरी नेक्स्ट फॉर्मेट है बिल्स पेएबल अकाउंट. यहाँ पे देखो टोटल डेटर्स अकाउंट हो गया, इसके बाद में बिल्स रिसीवेबल अकाउंट हो गया, उसके बाद में टोटल क्रेडिटर्स अकाउंट हो गया, इसके बाद में अब क्या है, बिल्स पेएबल अकाउंट है. कौन सा अकाउंट है, बिल्स पेएबल अकाउंट. यहाँ पे देखो बिल्स पे बिल्स पेएबल अकाउंट डेबिट क्रेडिट पर्टिकुलर्स रुपीस. ಓಕೆ, ಈಗ ನೋಡ್ರಿ ಇಲ್ಲಿ ಬಿಲ್ಸ್ ಪೇಯಬಲ್ ಅಂದ್ರೆ ಏನ್ರಿಪ್ಪ, ಪೇಯಬಲ್ ಅಂದ್ರೆ ಲೈಬಿಲಿಟೀಸ್, ರಿಸೀವೇಬಲ್ ಅಂದ್ರೆ ಅಸೆಟ್ಸ್. ನೋಡ್ರಿ ಇಲ್ಲಿ ಬಿಲ್ಸ್ ರಿಸೀವೇಬಲ್ ಅಕೌಂಟ್, ನೋಡ್ರಿ ಇಲ್ಲಿ ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಬಿಲ್ಸ್ ರಿಸೀವೇಬಲ್ ಅಂದ್ರೆ ಏನ್ರಿಪ್ಪ, ಅಸೆಟ್ಸ್, ಅದಕ್ಕೆ ಏನ್ರಿಪ್ಪ ಡೆಬಿಟ್ ಸೈಡ್ ಇಂದ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್. ಪೇಯಬಲ್ ಅಂದ್ರೆ ಏನ್ರಿಪ್ಪ, ಲೈಬಿಲಿಟೀಸ್, ಅದಕ್ಕೆ ಏನ್ರಿಪ್ಪ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಪರ್ಫೆಕ್ಟ್ ಮಾಡ್ರಿ. ಇಲ್ಲಿ ಡೆಬಿಟ್ ಸೈಡ್ ಐಟಮ್ಸ್ ಕ್ರೆಡಿಟ್ ಸೈಡ್ ಹಾಕ್ಬೇಕಾ, ಕ್ರೆಡಿಟ್ ಸೈಡ್ ಐಟಮ್ಸ್ ಡೆಬಿಟ್ ಹಾಕಬೇಕು. ಎಲ್ಲಿರಿಪ್ಪ, ಪೇಯಬಲ್ ಅಕೌಂಟ್ ಒಳಗೆ. ರಿಸೀವೇಬಲ್ ಉಲ್ಟಾ ಪೇಯಬಲ್. ನೋಡ್ರಿ ಬಿಲ್ಸ್ ಪೇಯಬಲ್ ಅಕೌಂಟ್, ಲೈಬಿಲಿಟೀಸ್. ಪೇಯಬಲ್ ಅಂದ್ರೆ ಏನ್ರಿಪ್ಪ, ಲೈಬಿಲಿಟೀಸ್, ಅದಕ್ಕೆ ಏನ್ರಿಪ್ಪ ಕ್ರೆಡಿಟ್ ಸೈಡ್ ಚಲೋ ಮಾಡ್ಬೇಕು ಬ್ಯಾಲೆನ್ಸ್. ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಬಿಲ್ಸ್ ಪೇಯಬಲ್. ಈಗ 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ಲೋಸಿಂಗ್ ಬಿಲ್ಸ್ ಪೇಯಬಲ್. ಓಕೆ, ಬಾಯ್ ಸನ್ಡ್ರಿ ಕ್ರೆಡಿಟರ್ಸ್ ಬಿಲ್ಸ್ ಇಶ್ಯೂಡ್. ಯಾಕ್ರಿ ಇದು ಕ್ರೆಡಿಟರ್ಸ್ ಅಕೌಂಟ್ ಅಲ್ಲೇ ಬರ್ರಿ, ಕ್ರೆಡಿಟರ್ಸ್ ಅಕೌಂಟ್ ಅಲ್ಲೇ ಬರ್ರಿ. ಇಲ್ಲಿ ಐತೆ ನೋಡ್ರಿಪ್ಪ, ಇಲ್ಲೇ 2 ಬಿಲ್ಸ್ ಪೇಯಬಲ್ ಅಕೌಂಟ್ ಬಿಲ್ಸ್ ಇಶ್ಯೂಡ್ ಅಂತ ಐತ್ರಿ, ಇದು ಇಲ್ಲೇ ತಗೋಬೇಕು. ಬಿಲ್ಸ್ ಪೇಯಬಲ್ ಅಕೌಂಟ್ ಅಲ್ಲೇ ಇಲ್ಲೇ ತಗೋಬೇಕು. ಬಾಯ್ ಸನ್ಡ್ರಿ ಕ್ರೆಡಿಟರ್ಸ್ ಬಿಲ್ಸ್ ಇಶ್ಯೂಡ್ ಟು ಕ್ರೆಡಿಟರ್ಸ್. ಓಕೆ, ಈಗ ಇಲ್ಲೇ ಬರ್ರಿ 2 ಕ್ಯಾಶ್ ಅಕೌಂಟ್ ಪೇಡ್ ಟು ಕ್ರೆಡಿಟರ್ಸ್, 2 ಕ್ಯಾಶ್ ಅಕೌಂಟ್ ಪೇಡ್ ಟು ಕ್ರೆಡಿಟರ್ಸ್.
ಈಗ ಇಲ್ಲೇ ಬರ್ರಿಪ್ಪ ಕ್ರೆಡಿಟರ್ಸ್ ಅಕೌಂಟ್ ಒಳಗೆ ಇಲ್ಲಿ ನೋಡ್ರಿ ಇಲ್ಲಿ ಬೈ ಬಿಲ್ಸ್ ಪೇಬಲ್ ಬಿಲ್ಸ್ ಡಿಸ್ಆನರ್ಡ್ ಅಂತ ಐತ್ರಿ. ಈಗ ಇಲ್ಲಿ ತಗೋಬೇಕು ಟು ಸಂಡ್ರಿ ನೋಡ್ರಿ ಟು ಸಂಡ್ರಿ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಡಿಸ್ಆನರ್ಡ್, ಟು ಸಂಡ್ರಿ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಡಿಸ್ಆನರ್ಡ್. ಆಮೇಲೆ ಏನ್ರಿಪ್ಪ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕ್ಲೋಸಿಂಗ್ ಬಿಲ್ಸ್ ಪೇಬಲ್. ಇದು ಏನ್ರಿಪ್ಪ ನಿಮ್ದು ಓವರ್ ಆಲ್ ಬಿಲ್ಸ್ ಪೇಬಲ್ ಅಕೌಂಟ್. ಟೋಟಲ್ ಡೆಟರ್ಸ್ ಅಕೌಂಟ್ ಪರ್ಫೆಕ್ಟ್ ಮಾಡ್ರಿ, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಪರ್ಫೆಕ್ಟ್ ಮಾಡ್ರಿ, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಪರ್फेक्ट ಮಾಡ್ರಿ, बिल्स पेएबल अकाउंट परफेक्ट ಮಾಡ್ರಿ. ओके, तो अब हमारा क्या है नेक्स्ट है बिल्स पेएबल अकाउंट है. तो बिल्स पेएबल अकाउंट हम लोग कैसे मालूम करते हैं, डेबिट क्रेडिट पर्टिकुलर्स रुपीज. तो हमारा बिल्स पेएबल मतलब क्या होता है, पेएबल हमारा लाइबिलिटी होता है, मतलब इसका क्रेडिट साइड है ना. बाय बैलेंस ब्रॉट डाउन ओपनिंग बिल्स पेएबल, तो टू बैलेंस कैरिड ऑन क्लोजिंग बिल्स पेएबल. यहाँ पे देखो टोटल क्रेडिटर्स अकाउंट के अंदर यहाँ पे टू बिल्स पेएबल अकाउंट बिल्स इश्यूड बोल के है, बिल्स इश्यूड. तो बिल्स पेएबल अकाउंट के अंदर कहाँ पे आना हो, बाय साइड में आना, बाय सन्ड्री क्रेडिटर्स बिल्स इश्यूड टू क्रेडिटर्स आ गया. इसके बाद में टू कैश अकाउंट पेड टू क्रेडिटर्स, और बाद में टोटल क्रेडिटर्स अकाउंट के अंदर आओ, यहाँ पे देखो बाय बिल्स पेएबल बिल्स डिसऑनर्ड बोल के है, तो यहाँ पे आना डेबिट साइड में आना, टू बोल के आना, आने पे बिल्स पेएबल अकाउंट के अंदर टू सन्ड्री क्रेडिटर्स बिल्स पेएबल डिसऑनर्ड बोल के आया. तो यहाँ पे क्लोजिंग तो पहले से है, टू बैलेंस कैरिड ऑन क्लोजिंग बिल्स पेएबल. यह है तुम्हारा ओवरऑल बिल्स पेएबल अकाउंट. तुम लोग स्टेटमेंट ऑफ अफेयर्स परफेक्ट कर लो, टोटल डेटर्स अकाउंट बिल्स रिसीवेबल अकाउंट, टोटल क्रेडिटर्स अकाउंट बिल्स पेएबल अकाउंट परफेक्ट कर लो फॉर्मेट. ओके, हाँ. सो नेक्स्ट इज कैश अकाउंट. नेक्स्ट इज कैश अकाउंट. कैश अकाउंट इज ऑल्सो इंपॉर्टेंट. कैश अकाउंट इज ऑल्सो इंपॉर्टेंट. ಬರ್ರಿ ಕ್ಯಾಶ್ ಅಕೌಂಟ್. ಎಷ್ಟು ಜಾಸ್ತಿ ಐಟಮ್ಸ್ ಕೊಡಂಗಿಲ್ಲ ಅವರು, ಬಟ್ ಬರೀ ಫಾರ್ಮಾಟ್ ನಿಮ್ಗೆ ನೆನಪು ಆಗಬೇಕಲ್ಲ, ಫಾರ್ಮಾಟ್ ಪರ್ಫೆಕ್ಟ್ ಮಾಡಬೇಕು ನೀವು. ಇದು ಫಾರ್ಮಾಟ್, ಇದು ಬರೀ ಎಷ್ಟು ಐಟಮ್ಸ್ ಕೊಡಂಗಿಲ್ಲ ನಿಮಗೆ, ಯಾವಾಗಲೂ ಇಷ್ಟು ಐಟಮ್ಸ್ ಕೊಡಂಗಿಲ್ಲ, ಬರೀ ಫಾರ್ಮಾಟ್ ನೋಡ್ಬೇಕು ನೀವು. ಬರ್ರಿ ನೆಕ್ಸ್ಟ್ ಫಸ್ಟ್ ಏನ್ರಿಪ್ಪ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, ಸೆಕೆಂಡ್ ಏನ್ರಿಪ್ಪ ಟೋಟಲ್ ಡೆಟರ್ಸ್ ಅಕೌಂಟ್, ಥರ್ಡ್ ಏನ್ರಿಪ್ಪ ಬಿಲ್ಸ್ ರಿಸೀವೇಬಲ್ ಅಕೌಂಟ್, ಫೋರ್ತ್ ಏನ್ರಿಪ್ಪ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್, ಫಿಫ್ತ್ ಏನ್ರಿಪ್ಪ ಬಿಲ್ಸ್ ಪೇಯಬಲ್ ಅಕೌಂಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ಈಸ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ನೋಡ್ರಿಪ್ಪ, ಕ್ಯಾಶ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಸಾರಿ ಕ್ಯಾಶ್ ಅಕೌಂಟ್ ಡೆಬಿಟ್ ಕ್ರೆಡಿಟ್. ಇಲ್ಲಿ ಏನ್ರಿಪ್ಪ ಕ್ಯಾಶ್ ಅಕೌಂಟ್ ಒಳಗೆ ಪರ್ಟಿಕ್ಯುಲರ್ಸ್ ರುಪೀಸ್ ಬರಂಗಿಲ್ಲ, ಕ್ಯಾಶ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ರೆಸಿಪ್ಟ್ಸ್ ಅಮೌಂಟ್ ಅಂದರೆ ರುಪೀಸ್, ಆಮೇಲೆ ಕ್ರೆಡಿಟ್ ಸೈಡ್ ಪೇಮೆಂಟ್ಸ್ ಅಮೌಂಟ್ ಅಂದರೆ ರುಪೀಸ್. ಓಕೆ, ಇದು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ರೆಸಿಪ್ಟ್ಸ್ ರುಪೀಸ್, ಪೇಮೆಂಟ್ಸ್ ರುಪೀಸ್. ರೆಸಿಪ್ಟ್ಸ್ ಅಂದರೆ ಎಲ್ಲ ರೆಸಿಪ್ಟ್ಸ್, ಪೇಮೆಂಟ್ ಅಂದರೆ ಎಲ್ಲ ಪೇಮೆಂಟ್ಸ್. ಓಕೆ, ಬರ್ರಿ ಕ್ಯಾಶ್ ಅಂದ್ರೆ ಏನ್ರಿಪ್ಪ, ಕ್ಯಾಶ್ ಅಂದರೆ ಅಸೆಟ್ ಏನ್ರಿ, ಕ್ಯಾಶ್ ಅಂದ್ರೆ ಏನ್ರಿ ಅಸೆಟ್. ಅಸೆಟ್ ಯಾವಾಗಲೂ ಬ್ಯಾಲೆನ್ಸ್ ಎಲ್ಲಿಂದ ಚಾಲೂ ಮಾಡ್ಬೇಕು, ಡೆಬಿಟ್ ಸೈಡಿಂದ ಚಾಲೂ ಮಾಡ್ಬೇಕು. ಕ್ಯಾಶ್ ಅಂದ್ರೆ ಏನ್ರಿಪ್ಪ ಅಸೆಟ್, ಅಸೆಟ್ ಬ್ಯಾಲೆನ್ಸ್ ಯಾವಾಗಲೂ ಡೆಬಿಟ್ ಸೈಡಿಂದ ಚಾಲೂ ಮಾಡ್ಬೇಕು. ಅದಕ್ಕೆ ಏನ್ರಿಪ್ಪ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಪನಿಂಗ್, ಇದು ಒ ಪಿ ಅಂದ್ರೆ ಏನ್ರಿಪ್ಪ ಓಪನಿಂಗ್ ಕ್ಯಾಶ್ ಇನ್ ಹ್ಯಾಂಡ್, ಓಪನಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್ ಬರೀಬೇಕಿಲ್ಲ. ಆಮೇಲೆ ಏನ್ರಿಪ್ಪ ಟು ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಅಂದ್ರೆ ಏನ್ರಿಪ್ಪ ಸೇಲ್ ಮಾಡಿದಂದ್ರೆ ನಿಮಗೆ ಇನ್ಕಮ್ ಬರ್ತೈತಲ್ಲ, ನೀವು ಕಸ್ಟಮರ್ಸ್ಗೆ ಸೇಲ್ ಮಾಡ್ರಿ, ಕಸ್ಟಮರ್ಸ್ ನಿಮ್ಗೆ ಏನು ಕೊಡ್ತಾರೆ, ರೊಕ್ಕ ಕೊಡ್ತಾರೆ, ಅಮೌಂಟ್ ಕೊಡ್ತಾರೆ ನಿಮಗೆ, ಅದು ಏನ್ರಿಪ್ಪ ರೆಸಿಪ್ಟ್. ಕ್ಯಾಶ್ ಸೇಲ್ಸ್ ಮಾಡಿ ನೀವು ಸೇಲ್ಸ್ ಮಾಡಿದ್ರೆ ನಿಮಗೆ ಇನ್ಕಮ್ ಬರ್ತೈತ್ರಿಪ್ಪ, ಅದಕ್ಕೆ ಏನ್ರಿಪ್ಪ ರೆಸಿಪ್ಟ್ಸ್. ನೆಕ್ಸ್ಟ್ ಟು ಅಡಿಷನಲ್ ಕ್ಯಾಪಿಟಲ್. ಅಡಿಷನಲ್ ಕ್ಯಾಪಿಟಲ್ ಅಂದ್ರೆ ಏನ್ರಿಪ್ಪ, ನೀವು ಬಿಸ್ನೆಸ್ ಅಲ್ಲೇ ಜಾಸ್ತಿ ಅಮೌಂಟ್ ಎಕ್ಸ್ಟ್ರಾ ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಿಪ್ಪ. ಇನ್ವೆಸ್ಟ್ ಮಾಡಿದ್ರೆ ಏನ್ರಿಪ್ಪ ಬಿಸ್ನೆಸ್ಗೆ ಜಾಸ್ತಿ ರೊಕ್ಕ ಬಂತ್ರಿ, ಬಿಸ್ನೆಸ್ಗೆ ಜಾಸ್ತಿ ರೊಕ್ಕ ಬಂತ್ರಿ, ಅದಕ್ಕೆ ಏನ್ರಿಪ್ಪ ಅದು ರೆಸಿಪ್ಟ್ಸ್. ಟು ಅಡಿಷನಲ್ ಕ್ಯಾಪಿಟಲ್ ಅದು ಏನ್ರಿ ರೆಸಿಪ್ಟ್ಸ್. ನೆಕ್ಸ್ಟ್ ಏನ್ರಿಪ್ಪ ಟು ಡೆಟರ್ಸ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಏನ್ರಿ ಟು ಡೆಟರ್ಸ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಡೆಟರ್ಸ್ ಅಂದ್ರೆ ಏನ್ರಿಪ್ಪ ಕಸ್ಟಮರ್ಸ್. ಕಸ್ಟಮರ್ಸ್ ಇಂದ ನೀವು ರೊಕ್ಕ ಕಲೆಕ್ಟ್ ಮಾಡ್ತೀರಿ, ಕಸ್ಟಮರ್ಸ್ ಇಂದ ರೊಕ್ಕ ಕಲೆಕ್ಟ್ ಮಾಡ್ತೀರಿ ನೀವು, ಅಂದ್ರೆ ಏನ್ರಿಪ್ಪ ನಿಮ್ಗೆ ಇನ್ಕಮ್ ಆತಲ್ಲ, ಅವ್ರ ಕಡೆಯಿಂದ ನೀವು ರೊಕ್ಕ ಇಸ್ಕೋತೀರಿ, ಅದು ಏನ್ರಿಪ್ಪ ಇದು ರಿಸೀವ್ಡ್ ಫ್ರಾಮ್ ಡೆಟರ್ಸ್, ಅದು ಏನ್ರಿಪ್ಪ ರೆಸಿಪ್ಟ್ಸ್. ನೆಕ್ಸ್ಟ್ ಬರ್ರಿ ಟು ಬಿಲ್ಸ್ ರಿಸೀವೇಬಲ್. ಬಿಲ್ಸ್ ರಿಸೀವೇಬಲ್, ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ರಿಸೀವೇಬಲ್, ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ ರಿಸೀವೇಬಲ್ ಕೊಟ್ಬಿಟ್ಟಾರಿಪ್ಪ ಇಲ್ಲಿ ಟು ಬಿಲ್ಸ್ ರಿಸೀವ್ಡ್ ಅಂತ. ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ರೆಸಿಪ್ಟ್, ಇನ್ಕಮ್ ಅಲ್ಲದು. ಬಿಲ್ಸ್ ರಿಸೀವೇಬಲ್ ಅಂದ್ರೆ ಅಮೌಂಟ್ ತಗೋತೀರಿ ನೀವು ಇಲ್ಲಿ, ಅದಕ್ಕೆ ಏನ್ರಿಪ್ಪ ರೆಸಿಪ್ಟ್. ನೆಕ್ಸ್ಟ್ ಬರ್ರಿ ಟು ಇಂಟ್ರೆಸ್ಟ್ ರಿಸೀವ್ಡ್. ಇಂಟ್ರೆಸ್ಟ್ ರಿಸೀವ್ಡ್ ಕೊಟ್ಬಿಟ್ಟಾರೆ ಇಲ್ಲಿ, ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ಇನ್ಕಮ್ ರೆಸಿಪ್ಟ್. ನೆಕ್ಸ್ಟ್ ಟು ಡಿವಿಡೆಂಟ್ ರಿಸೀವ್ಡ್. ನೋಡ್ರಿ ಇಲ್ಲಿ ಡಿವಿಡೆಂಟ್ ರಿಸೀವ್ ಮಾಡ್ತೀರಿ ನೀವು, ಅದಕ್ಕೆ ಏನ್ರಿಪ್ಪ ರೆಸಿಪ್ಟ್. ನೆಕ್ಸ್ಟ್ ಸನ್ಡ್ರಿ ಇನ್ಕಮ್, ಇನ್ಕಮ್ ಅಂತ ಕೊಟ್ಬಿಟ್ಟಾರೆ ಇಲ್ಲಿ, ಇನ್ಕಮ್ ಹೆಸರು. ಇನ್ಕಮ್ ಅಂದ್ರೆ ರೆಸಿಪ್ಟ್ ಅಂದ್ರೆ ಸೇಮ್.
ಟು ಸನ್ಟ್ರಿ ಇನ್ಕಮ್ ಅಂದರೆ ಏನ್ರಿಪ್ಪ ರೆಸಿಪ್ಟ್ ಅಲ್ಲೇ ತಗೋಬೇಕು, ಮುಗಿತ್ರಿ ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ. ನೆಕ್ಸ್ಟ್ ಇಲ್ಲೇ ಬರ್ರಿ ಪೇಮೆಂಟ್ಸ್ ಅಲ್ಲೇ ಎಲ್ಲ ಖರ್ಚು ಮಾಡ್ತೀರಿ ನೀವೆಲ್ಲ ಏನ್ರಿ ಖರ್ಚು ಮಾಡ್ತೀರಿ ಎಲ್ಲ ಖರ್ಚು. ಬಾಯ್ ಸ್ಯಾಲರೀಸ್ ಏನು ಮಾಡ್ಬೇಕ್ರಿಪ್ಪ ಕೊಡ್ಬೇಕು, ಎಂಪ್ಲಾಯೀಸ್ಗೆ ಕೊಡ್ಬೇಕು, ಅದಕ್ಕೆ ಏನ್ರಿಪ್ಪ ರೊಕ್ಕ ಕೊಡ್ಬೇಕು, ಅದಕ್ಕೆ ಏನ್ರಿಪ್ಪ ಬಾಯ್ ಸ್ಯಾಲರೀಸ್. ರೆಂಟ್ ಕೊಡ್ಬೇಕಲ್ಲ, ಅದಕ್ಕೆ ಏನ್ರಿಪ್ಪ ಬಾಯ್ ರೆಂಟ್. ರೆಂಟ್ ಪೇಡ್ ಅಂದರೆ ಪೇಮೆಂಟ್, ರೆಂಟ್ ರಿಸೀವ್ಡ್ ಅಂದರೆ ರೆಸಿಪ್ಟ್. ರೆಂಟ್ ರಿಸೀವ್ಡ್ ಅಂದರೆ ರೆಸಿಪ್ಟ್, ರೆಂಟ್ ಪೇಡ್ ಅಂದರೆ ಪೇಮೆಂಟ್, ಬಾಯ್ ರೆಂಟ್ ಪೇಡ್. ನೆಕ್ಸ್ಟ್ ಬರ್ರಿ ಬಾಯ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಅದು ಏನ್ರಿಪ್ಪ ಅದು ಒಂದು ಖರ್ಚ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ನೆಕ್ಸ್ಟ್ ಬಾಯ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂದ್ರೆ ಏನ್ರಿಪ್ಪ ಬಿಸ್ನೆಸ್ಸಿಂದ ರೊಕ್ಕ ನೀವು ತಗೋತೀರಿ ಮತ್ತು ಬಿಸ್ನೆಸ್ಗೆ ವಾಪಸ್ ಕೊಡಬೇಕು, ಅದು ಏನ್ರಿಪ್ಪ ಅದಕ್ಕೆ ಏನಿದು ಬಾಯ್ ಡ್ರಾಯಿಂಗ್ಸ್. ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಪರ್ಚೇಸ್ ಯಾವ ಪರ್ಚೇಸ್ ರೀಪ್ಪ ಅದು ಕ್ಯಾಶ್ ಪರ್ಚೇಸ್. ನೀವು ಪರ್ಚೇಸ್ ಮಾಡಿದ್ರೆ ರೊಕ್ಕ ಕೊಡ್ಬೇಕು, ಐಟಮ್ ತಗೋತೀರಿ ನೀವು ಬಟ್ ಅವರಿಗೆ ಇದು ಶಾಪ್ ಕೀಪರ್ಗೆ ನೀವು ಕೊಡಬೇಕಲ್ಲ, ಸೆಲ್ಲರ್ಗೆ ಕೊಡಬೇಕಲ್ಲ, ನೀವು ಕ್ಯಾಶ್ ಕೊಡಬೇಕಲ್ಲ, ಅದು ಏನ್ರಿ ಪೇಮೆಂಟ್. ಬಾಯ್ ಪರ್ಚೇಸಸ್ ಕ್ಯಾಶ್ ಪರ್ಚೇಸ್ ತೊಗೋಬೇಕು, ಯಾವ್ದು ರೀ ಕ್ಯಾಶ್ ಪರ್ಚೇಸ್ ತೊಗೋಬೇಕು. ಓನ್ಲಿ ಕ್ಯಾಶ್ ಐಟಮ್ಸ್ ಇಲ್ಲೇ, ಓನ್ಲಿ ಕ್ಯಾಶ್ ಐಟಮ್ಸ್, ಕ್ರೆಡಿಟ್ ನಡಂಗಿಲ್ಲ ಇಲ್ಲೇ, ಕ್ಯಾಶ್ ಅಕೌಂಟಲ್ಲೇ ಕ್ರೆಡಿಟ್ ನಡಂಗಿಲ್ಲ, ಇಲ್ಲಿ ಕ್ಯಾಶ್ ತೊಗೋಬೇಕು. ಬಾಯ್ ಪರ್ಚೇಸಸ್ ಕ್ಯಾಶ್ ಪರ್ಚೇಸ್ ತೊಗೋಬೇಕು ಇಲ್ಲಿ. ನೆಕ್ಸ್ಟ್ ಬರ್ರಿ ಪರ್ಚೇಸ್ ಆಫ್ ಅಸೆಟ್ಸ್ ಖರೀದಿ ಮಾಡ್ರಿ, ರೊಕ್ಕ ಕೊಡ್ಬೇಕು, ನೀವು ರೊಕ್ಕ ಕೊಡ್ಬೇಕು ಶಾಪ್ಗೆ, ಅಂದರೆ ಶಾಪ್ ಕೀಪರ್ಗೆ ಸೆಲರ್ಗೆ ಇದು ಕೊಡ್ಬೇಕು, ನೀವು ರೊಕ್ಕ ಕೊಡ್ಬೇಕು. ಬಾಯ್ ಪರ್ಚೇಸ್ ಆಫ್ ಅಸೆಟ್ಸ್. ನೆಕ್ಸ್ಟ್ ಸಂಡ್ರಿ ಎಕ್ಸ್ಪೆನ್ಸ್ ಅಂತ ಐತ್ರಿಪ್ಪ, ಎಕ್ಸ್ಪೆನ್ಸ್ ಅಂದ್ರೆ ಏನಪ್ಪ ಪೇಮೆಂಟ್ಸ್, ಬಾಯ್ ಸಂಡ್ರಿ ಎಕ್ಸ್ಪೆನ್ಸ್. ಬಾಯ್ ಕ್ರೆಡಿಟರ್ಸ್ ಪೇಡ್. ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ, ಕ್ರೆಡಿಟರ್ಸ್ ಅಂದ್ರೆ ಏನ್ರಿ ಸಪ್ಲೈಯರ್ಸ್, ನಿಮ್ದು ಸಪ್ಲೈಯರ್ಸ್ಗೆ ನೀವು ಏನು ಮಾಡ್ತೀರಿ ಪೇ ಮಾಡ್ತೀರಿ, ಅವ್ರ ಕಡೆಯಿಂದ ಇಸ್ಕೋತೀರಿ ನೀವು ಅಮೌಂಟ್, ಅವರಿಗೆ ಪೇ ಮಾಡ್ತೀರಿ ನೀವು. ಕ್ರೆಡಿಟರ್ಸ್ಗೆ ನೀವು ಅಮೌಂಟ್ ಪೇ ಮಾಡ್ತೀರಿಪ್ಪ, ಅದಕ್ಕೆ ಏನ್ರಿಪ್ಪ ಬಾಯ್ ಕ್ರೆಡಿಟರ್ಸ್, ಅವರಿಗೆ ಪೇ ಮಾಡ್ಬೇಕು ಪೇಡ್. ನೆಕ್ಸ್ಟ್ ಬಾಯ್ ಬಿಲ್ಸ್, BP ಅಂದ್ರೆ ಏನಪ್ಪ ಬಿಲ್ಸ್ ಪೇಯಬಲ್, ಬಾಯ್ ಬಿಲ್ಸ್ ಪೇಯಬಲ್ ಅವ್ರಿಗೆ ಏನ್ರಿ ಪೇ ಮಾಡ್ತೀರಿ, ಪೇಡ್ ಅಂದ್ರೆ ಏನ್ರಿಪ್ಪ ಪೇಮೆಂಟ್ಸ್, ಬಾಯ್ ಬಿಲ್ಸ್ ಪೇಯಬಲ್ ಪೇಡ್. ನೆಕ್ಸ್ಟ್ ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್, ಇಲ್ಲಿ ನೋಡಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಪನಿಂಗ್ ಕ್ಯಾಶ್ ಇನ್ ಹ್ಯಾಂಡ್, ಇಲ್ಲಿ ಬಾಯ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್. ಇದು ನಿಮ್ದು ಏನ್ರಿಪ್ಪ ಕ್ಯಾಶ್ ಅಕೌಂಟ್, ಇದು ನಿಮ್ದು ಏನ್ರಿ ಕ್ಯಾಶ್ ಅಕೌಂಟ್. ನೋಡ್ರಿಪ್ಪ ಕ್ಯಾಶ್ ಅಕೌಂಟ್ ಪರ್ಫೆಕ್ಟ್ ಮಾಡ್ರಿ, ओके ತಿಳಿತಲ್ಲ. अब देखो तुम्हारा सबसे पहले तुम कौन सा अकाउंट बनाते थे मैं भी मेथड्स ऑफ बुक कीपिंग के अंदर सबसे पहले स्टेटमेंट ऑफ अफेयर्स, सेकेंड क्या बनाते हैं टोटल डेटर्स अकाउंट, थर्ड क्या बनाते हैं बिल्स रिसीवेबल अकाउंट, नेक्स्ट फोर्थ क्या बनाते हैं बिल्स टोटल क्रेडिटर्स अकाउंट, फिफ्थ क्या बनाते हैं बिल्स पेएबल अकाउंट. अब सिक्स्थ क्या है अभी कैश अकाउंट. कैश अकाउंट बहुत इंपॉर्टेंट है. कैश अकाउंट के अंदर सिर्फ ओनली कैश आइटम्स डालते तुम लोग, सिर्फ ओनली कैश आइटम्स कैश अकाउंट के अंदर. कैश अकाउंट डेबिट क्रेडिट, यहाँ पे रेसिप्ट्स रुपीज नहीं तो रेसिप्ट्स अमाउंट, पेमेंट्स रुपीज नहीं तो पेमेंट्स अमाउंट. ठीक है, सिर्फ रेसिप्ट्स और पेमेंट्स देखो तुम लोग यहाँ पे. कैश क्या है असेट है, क्या है कैश असेट है. तो मैं आपको बोला था कैश असेट्स अकाउंट के अंदर सभी असेट्स के अकाउंट डेबिट साइड से शुरू होते हैं. कैश क्या है असेट, इसलिए डेबिट साइड से शुरू होता है, डेबिट साइड से टू बैलेंस ब्रॉट डाउन. अगर लायबिलिटीज है तो क्रेडिट साइड से बाय बैलेंस ब्रॉट डाउन से. ठीक, कैश क्या है असेट, तो इसलिए डेबिट साइड से टू बैलेंस ब्रॉट डाउन. कौन सा बैलेंस है ओपनिंग कैश इन हैंड बैलेंस. ओके सर, उसके बाद में क्या है टू कैश सेल्स. टू कैश सेल्स बोले तो सिर्फ कैश आइटम्स, क्रेडिट सेल्स नहीं आता इधर. कैश अकाउंट के अंदर कोई भी क्रेडिट आइटम्स नहीं आता. ठीक है, तो इसलिए टू कैश सेल्स. कौन सा सेल्स है टू कैश सेल्स. तुम लोग सेल्स करे तो तुम्हारे को अमाउंट आता कि क्या तुम लोग अमाउंट पे करना, तुम लोग सेल करे तो कस्टमर्स तुम्हारे को पैसा देते, इसलिए क्या होता तुम्हारा रेसिप्ट होता, इसलिए टू कैश सेल्स. नेक्स्ट क्या है टू एडिशनल कैपिटल. एडिशनल कैपिटल का मतलब है तुम लोग बिजनेस में एक्स्ट्रा पैसा, अपना एक्स्ट्रा इन्वेस्टमेंट, अपना एक्स्ट्रा पैसा बिजनेस में लगाते, तो बिजनेस के लिए क्या होता वो इनकम होता. क्या होता बिजनेस के लिए इनकम होता क्या वो रेसिप्ट्स. नेक्स्ट है टू डेटर्स रिसीव्ड फ्रॉम डेटर्स बोल के दिया, तो तुम्हें डेटर्स का मतलब क्या है कस्टमर्स के पास से तुम लोग क्या कर रहे हैं रिसीव कर रहे, क्या पैसा रिसीव्ड फ्रॉम डेटर्स. तो उनके पास से रिसीव करे तो तुम्हारे को इनकम हुआ कि क्या होता, तुम्हारे को कैश आता, तो इसलिए क्या है रेसिप्ट्स. नेक्स्ट है टू बिल्स रिसीवेबल, रिसीव्ड अगेंस्ट बिल्स रिसीवेबल. क्या कर रहे बिल्स रिसीवेबल में क्या कर रहे तुम लोग रिसीव्ड कर रहे, क्या कर रहे रिसीव्ड कर रहे तो क्या होता तुम्हारा इनकम होता, इनकम का मतलब रेसिप्ट्स. नेक्स्ट क्या है टू इंटरेस्ट रिसीव्ड, यहाँ पे वर्ड दिया उन्हें रिसीव्ड बोल के, तो क्या होता रेसिप्ट होता. टू डिविडेंड रिसीव्ड बोल तो क्या होता इनकम होता रेसिप्ट में. टू सन्ड्री इनकम, वर्ड क्या है पे इनकम बोल का मतलब रेसिप्ट्स हो गया. अब नेक्स्ट पेमेंट्स में आओ.
पेमेंट्स में क्या है, पूरे खर्च जितने भी खर्च होते हैं देखो सभी क्या करना, खर्चे पूरे एक्सपेंसेस क्या करना, पेमेंट्स में डालना। इनकम्स पूरे रेसिप्ट्स में, एक्सपेंस पूरे पेमेंट्स में, ठीक है। बाय सैलरीज, सैलरीज तुम लोग एम्प्लॉयज को पे करना, क्या करना, सैलरीज तुम लोग एम्प्लॉयज को पे करना, इसलिए क्या होता है बाय सैलरीज, तुम लोग एम्प्लॉयज को देना। नेक्स्ट क्या है, बाय रेंट, अगर तुम रेंट पे कर रहे, बिल्डिंग का रेंट तुम्हें पे कर रहे, बाय रेंट पेड, पेड का मतलब क्या है, पेड करके बोल के नहीं दिया, नहीं सिर्फ कह दिया बाय रेंट बोल के दिया। रेंट पेड पेमेंट्स में, रेंट रिसीव्ड रिसिप्ट्स में। नेक्स्ट बाय प्रिंटिंग एंड स्टेशनरी, ये भी क्या है, प्रिंटिंग एंड स्टेशनरी क्या है, एक्सपेंस है तो पेमेंट्स। नेक्स्ट है ड्राइंग्स, ड्राइंग्स क्या होता है बोलो, तुम लोग बिजनेस से पैसा लेते हैं पर्सनल यूज के लिए, तो वापस बिजनेस को देना कि नहीं, पैसा वो देना, इसलिए क्या होता है पेमेंट्स होता है बाय ड्राइंग्स। नेक्स्ट बाय परचेजेस, कौन सा परचेज है, कैश परचेज, यहाँ पे टू कैश सेल्स बोल के है, यहाँ पे कैश परचेज आना, बाय कैश परचेज, परचेज करे तो क्या होना, तुम लोग अमाउंट पे करना, तुम लोग कहाँ पे भी जाके शॉपिंग करो, शॉपिंग करने को, शॉपिंग का मतलब परचेस करते हो, तुम लोग परचेस करे तो उनको पैसा देना कि नहीं, है कि नहीं, परचेस करे तो सेलर को पैसा देना कि नहीं, तुम लोग तुम्हारे जेब से पैसा देना उनको, इसलिए क्या होता बोलो, उसको पेमेंट होता बाय बाय परचेजेस, कैश परचेस। नेक्स्ट परचेज ऑफ असेट्स, कोई भी असेट्स, मोबाइल परचेस कर रहे हैं, लैंड एंड बिल्डिंग, प्लांट एंड मशीनरी परचेस कर रहे हैं, परचेस की तो पैसा देना कि नहीं, पैसा तुम्हारे हाथ से जाता है, इसलिए पेमेंट्स। बाय सन्ड्री एक्सपेंसेस, एक्सपेंस का मतलब क्या, पेमेंट्स। बाय क्रेडिटर्स, पेड, इनको क्रेडिटर्स को तुम लोग क्या कर रहे, पे कर रहे बोले तो पेमेंट्स। नेक्स्ट बाय बीपी, बीपी का मतलब क्या है, बिल्स पेएबल, बाय बिल्स पेएबल, पेड कर रहे हैं भी तो क्या होता, पेमेंट्स होता। नेक्स्ट में क्या बचा, यहाँ पे टू बैलेंस ब्रॉट डाउन ओपनिंग कैश इन हैंड, यहाँ पे क्या होता है बाय बैलेंस कैरिड डाउन क्लोजिंग कैश इन हैंड, ये है तुम्हारा ओवरऑल कैश अकाउंट, ये है तुम्हारा ओवरऑल कैश अकाउंट। सो ले लो स्क्रीनशॉट, इंपॉर्टेंट है ये भी, कैश अकाउंट भी बहुत इंपॉर्टेंट है। नेक्स्ट विल गो फॉर अ preparation of final accounts, trading and profit and loss account, this is the meaning, okay, trading and profit and loss account, this is the meaning. This account shows the trading results and net results, profit or loss of the business firm at the end of accounting year. The simple form of this account is as follows, okay, trading and profit and loss account, very important, trading and profit and loss account for the year ending, debit credit particulars rupees or amount. ಓಕೆ ಇಲ್ಲೇ ಬರ್ರಿಪ್ಪ ಭಾಳ ಇಂಪಾರ್ಟೆಂಟ್, ಇಲ್ಲೇ ಭಾಳ ಇಂಪಾರ್ಟೆಂಟ್, ಬರ್ರಿ ಇಲ್ಲ ಏನೇನು ಐಟಮ್ಸ್ ಐತೆ ನೋಡ್ರಿಪ್ಪ, ಅಲ್ಲೇ ನೋಡಿರಿ ಡೆಬಿಟ್ ಸೈಡ್, ಹಾಂ ಡೆಬಿಟ್ ಸೈಡ್ ನೋಡ್ರಿ ಇಲ್ಲಿ, ಟು ಓಪನಿಂಗ್ ಸ್ಟಾಕ್ ತೊಗೋಬೇಕಿಲ್ಲಿ, ಆಮೇಲೆ ಟು ಪರ್ಚೇಸಸ್ ತೊಗೋಬೇಕು, ಯಾವ ಪರ್ಚೇಸ್ ರೀಪ್ಪ, ಟು ಪರ್ಚೇಸಸ್, ಕ್ಯಾಶ್ ಪರ್ಚೇಸ್ನು ತೊಗೋಬೇಕು, ಕ್ರೆಡಿಟ್ ಪರ್ಚೇಸ್ನು ತೊಗೋಬೇಕಿಲ್ಲೇ, ಟು ಪರ್ಚೇಸಸ್ ಒಳಗೆ ಎರಡು ತೊಗೋಬೇಕು, ಕ್ಯಾಶ್ ಪರ್ಚೇಸ್ ಮತ್ತು ಕ್ರೆಡಿಟ್ ಪರ್ಚೇಸ್ ತೊಗೋಬೇಕು, ಆ್ಯಡ್ ಮಾಡಿ ಟೈಟಲ್ ಆ್ಯಡ್ ಮಾಡ್ಬೇಕು, ಆ್ಯಡ್ ಮಾಡಿ ಅದರೊಳಗೆ ಏನ್ರಿಪ್ಪ ಲೆಸ್, ಪರ್ಚೇಸ್ ರಿಟರ್ನ್ಸ್ ಲೆಸ್ ಮಾಡ್ಬೇಕು, ಲೆಸ್ ಮಾಡಿ ಆರ್ಡರ್ ಕಾಲಮಲ್ಲಿ ಬರಿಬೇಕು. ನೆಕ್ಸ್ಟ್ ಟು ವೇಜಸ್ ತೊಗೋಬೇಕಿಲ್ಲ, ಟು ವೇಜಸ್, ಆಮೇಲೆ ಟು ಕ್ಯಾರೇಜ್ ಇನ್ವರ್ಡ್ ತೊಗೋಬೇಕು, ಏನ್ರಿ ಟು ಕ್ಯಾರೇಜ್ ಇನ್ವರ್ಡ್ ತೊಗೋಬೇಕು, ಯಾವ ತೊಗೋಬೇಕು, ಇನ್ವರ್ಡ್ ತೊಗೋಬೇಕು, ಟು ಕ್ಯಾರೇಜ್ ಇನ್ವರ್ಡ್, ಆಮೇಲೆ ಟು ಫ್ರೆಟ್, ಆಮೇಲೆ ಟು ಆಕ್ಟ್ರಾಯ್, ಆಮೇಲೆ ಟು ಲೈಟ್ ಆ್ಯಂಡ್ ಪವರ್, ಆಮೇಲೆ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡಾನ್ ಬ್ಯಾಲೆನ್ಸಿಂಗ್ ಫಿಗರ್ ಸಿಗ್ತೈತ್ರಿ ನಿಮಗೆ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡಾನ್ ಬ್ಯಾಲೆನ್ಸಿಂಗ್ ಫಿಗರ್ ನಿಮಗೆ ಸಿಗ್ತೈತ್ರಿ. ಓಕೆ, ಈಗ ಬಾಯ್ ಸೈಡ್ ಬರ್ರಿಪ್ಪ, ಬರೀ ಮ್ಯಾಲಿನ ಪಾರ್ಟ್ ಐತೆ ನೋಡಿದ್ದು ಹಾಫ್ ಪಾರ್ಟ್, ಮ್ಯಾಲಿನ ಹಾಫ್ ಪಾರ್ಟ್ ಅದು ಟ್ರೇಡಿಂಗ್ ಅಕೌಂಟ್, ಕೆಳಗಿನ ಹಾಫ್ ಪಾರ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಮ್ಯಾಲಿಂದ ಹಾಫ್ ಪಾರ್ಟ್ ಏನ್ರಿದ್ದು ಟ್ರೇಡಿಂಗ್ ಅಕೌಂಟ್, ಕೆಳಗಿಂದ ಹಾಫ್ ಪಾರ್ಟ್ ಏನ್ರಿಪ್ಪ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈಗ ನಾವು ಬರೇ ಮ್ಯಾಲಿಂದ ಪಾರ್ಟ್ ಅಷ್ಟು ಮಾಡತ್ತೀರಿ ನಾವು, ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡಾನ್ ಬ್ಯಾಲೆನ್ಸಿಂಗ್ ಫಿಗರ್. ಈಗ ಬಾಯ್ ಸೈಡ್ ಬರ್ರಿಪ್ಪ, ಬಾಯ್ ಸೇಲ್ಸ್, ಇಲ್ಲಿ ಪರ್ಚೇಸ್ ಎರಡು, ಕ್ಯಾಶ್ ಪರ್ಚೇಸ್ ಮತ್ತು ಕ್ರೆಡಿಟ್ ಪರ್ಚೇಸ್. ಬಾಯ್ ಸೇಲ್ಸ್ ಅಂದರೆ ಎರಡು ಸೇಲ್ಸ್ ತೊಗೋಬೇಕು ನೀವು, ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್ ಆ್ಯಡ್ ಮಾಡಿ ಇಲ್ಲೇ ಬರೀಬೇಕು. ಇದರೊಳಗೆ ಇಲ್ಲಿ ಪರ್ಚೇಸ್ ರಿಟರ್ನ್ಸ್ ಲೆಸ್ ಮಾಡ್ತೀರಿ, ಇಲ್ಲೇ ಲೆಸ್ ಸೇಲ್ಸ್ ರಿಟರ್ನ್ಸ್ ಲೆಸ್ ಮಾಡ್ತೀರಿ, ಲೆಸ್ ಮಾಡಿ ಔಟರ್ ಕಾಲಮಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಟು ಓಪನಿಂಗ್ ಸ್ಟಾಕ್ ಅಂತ ಐತ್ರಿ, ಇಲ್ಲಿ ಏನ್ರಿಪ್ಪ ಇಲ್ಲಿ ಬಾಯ್ ಕ್ಲೋಸಿಂಗ್ ಸ್ಟಾಕ್, ಇಲ್ಲಿ ಟು ಗ್ರಾಸ್ ಪ್ರಾಫಿಟ್ ಬಂದರೆ ಇಲ್ಲಿ ತೊಗೋಬೇಕು, ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಅಂತ, ಲಾಸ್ ಬಂದರೆ ಇಲ್ಲಿ ತೊಗೋಬೇಕು, ಬಾಯ್ ಗ್ರಾಸ್ ಲಾಸ್ ಕ್ಯಾರಿಡ್ ಡೌನ್ ಅಂತ ಇಲ್ಲಿ ತೊಗೋಬೇಕು. ಲಾಸ್ ಬಂದರೆ ಕ್ರೆಡಿಟ್ ಸೈಡ್, ಪ್ರಾಫಿಟ್ ಬಂದರೆ ಡೆಬಿಟ್ ಸೈಡ್. ಓಕೆ,
ಟೋಟಲ್ ಮಾಡಿರಿ ಇಲ್ಲಿ. ಹಾಂ ಓಕೆ, ನೆಕ್ಸ್ಟ್ ಬರ್ರಿಪ್ಪ ಇಲ್ಲಿ. ಹಾಂ ಬೈ ಚಾನ್ಸ್ ಈಗ ಏನು ಬಂದ್ರಿಪ್ಪ, ಈಗ ಗ್ರಾಸ್ ಪ್ರಾಫಿಟ್ ಬಂತ್ರಿ. ಅದು ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಆನ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಐತ್ರಿ. ಅದು ಸೇಮ್ ನೀವು ಏನು ಮಾಡ್ತೀರಿಪ್ಪ, ಇಲ್ಲೇ ಸರ್ ತಗೋತೀರಿಪ್ಪ, ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ. ಇಲ್ಲೇ ಕ್ಯಾರಿಡ್ ಡೌನ್ ಮಾಡ್ರಿ, ಇಲ್ಲೇ ಬ್ರಾಡ್ ಡೌನ್, ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ. ಓಕೆ, ಈಗ ನೋಡ್ರಿಪ್ಪ ಇಲ್ಲೇ ಲಾಸ್ ಬಂತ್ರಿ ಬೈ ಚಾನ್ಸ್ ಏನ್ರಿ, ಬೈ ಗ್ರಾಸ್ ಲಾಸ್ ಕ್ಯಾರಿ ಡೌನ್ ಬಂತ್ರಿ. ಅದು ಎಲ್ಲಿ ತಗೋತೀರಿ ನೀವು, ಟೂ ಸೈಡ್ ತಗೋತೀರಿ, ಟು ಗ್ರಾಸ್ ಲಾಸ್ ಬ್ರಾಡ್ ಡೌನ್ ಇಫ್ ಎನಿ ಬಂದಂದ್ರೆ. ಓಕೆ, ಈಗ ಏನ್ರಿಪ್ಪ, ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಬಂತ್ರಿ. ಈಗ ಏನ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲೇ ನೋಡ್ರಿಪ್ಪ ಇಲ್ಲೇ ಏನ್ರಿ, ಸ್ಯಾಲರೀಸ್ ಏನ್ರಿಪ್ಪ ಆಫೀಸಲ್ಲೇ ಕೊಡ್ತೀರಿ. ಏನ್ರಿ, ಸ್ಯಾಲರೀಸ್ ಆಫೀಸಲ್ಲೇ ಕೊಡ್ತೀರಿಪ್ಪ. ಅದಕ್ಕೆ ಏನ್ರಿಪ್ಪ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೆಳಗಿನ ತೊಗೋಬೇಕು, ಅದು ಕೆಳಗಡೆ ತೊಗೋಬೇಕು. ಸ್ಯಾಲರೀಸ್ ತೊಗೋಬೇಕಿಲ್ಲೇ, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ತೊಗೋಬೇಕು, ಟ್ರೇಡ್ ಎಕ್ಸ್ಪೆನ್ಸಸ್ ತೊಗೋಬೇಕು, ಅಡ್ವರ್ಟೈಸ್ಮೆಂಟ್ ತೊಗೋಬೇಕು, ಇಂಟ್ರೆಸ್ಟ್ ತೊಗೋಬೇಕು, ಜನರಲ್ ಎಕ್ಸ್ಪೆನ್ಸಸ್, ಸ್ಟೇಷನರಿ, sundry expenses, discount allowed, bad debts, reserve for doubtful debts, depreciation on fixed assets, interest on capital ತಗೋಬೇಕಿಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಆಮೇಲೆ ಪ್ರಾಫಿಟ್ ಬಂದ್ರೆ ಏನ್ರಿಪ್ಪ, ನೆಟ್ ಪ್ರಾಫಿಟ್ ಬಂದ್ರೆ ಏನ್ರಿಪ್ಪ, ನೆಟ್ ಪ್ರಾಫಿಟ್ ಇಲ್ಲಿ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಅದು ನೆಟ್ ಪ್ರಾಫಿಟ್ ಬಂತಲ್ರಿ, ಇದು ನೆಟ್ ಪ್ರಾಫಿಟ್ ಅಂತ. ಅದು ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ನೀವು, ಟ್ರಾನ್ಸ್ಫರ್ಡ್ ಟು ಬ್ಯಾಲೆನ್ಸ್ ಶೀಟ್. ನೆಟ್ ಪ್ರಾಫಿಟ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ನೀವು, ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಈಗ ಇದು ಏನ್ರಿಪ್ಪ ಡೆಬಿಟ್ ಸೈಡ್ ಬರೀದು, ಇದು ಏನ್ರಿ ಡೆಬಿಟ್ ಸೈಡ್. ಈಗ ಬರೀಪ್ಪ ಕ್ರೆಡಿಟ್ ಸೈಡ್, ಡಿಸ್ಕೌಂಟ್ ರಿಸೀವ್ಡ್, ಇಲ್ಲಿ ಡಿಸ್ಕೌಂಟ್ ಅಲೌಡ್ ಅಂತ ಇದ್ರಿ. ಇಲ್ಲಿ ಡಿಸ್ಕೌಂಟ್ ಅಲೌಡ್ ಅಂದರೆ ಡೆಬಿಟ್ ಸೈಡ್ ತೊಗೋಬೇಕು, ಡಿಸ್ಕೌಂಟ್ ರಿಸೀವ್ಡ್ ಅಂದರೆ ಕ್ರೆಡಿಟ್ ಸೈಡ್ ತೊಗೋಬೇಕು, ಬೈ ಡಿಸ್ಕೌಂಟ್ ರಿಸೀವ್ಡ್ ಅಂತ. ನೆಕ್ಸ್ಟ್ ರೆಂಟ್ ರಿಸೀವ್ಡ್, ಏನ್ರಿ ರೆಂಟ್ ರಿಸೀವ್ಡ್ ಅಂದರೆ ಏನ್ರಿಪ್ಪ ಇನ್ಕಮ್, ಇಲ್ಲಿ ತೊಗೋಬೇಕು. ಆಮೇಲೆ ಡಿವಿಡೆಂಟ್ ರಿಸೀವ್ಡ್ ಇಲ್ಲೇ ತೊಗೋಬೇಕು, ಇನ್ಕಮ್ ಅದು. ಆಮೇಲೆ ಇಂಟ್ರೆಸ್ಟ್ ರಿಸೀವ್ಡ್ ಏನ್ರಿಪ್ಪ ಇನ್ಕಮ್, ಅದು ಇಲ್ಲೇ ತೊಗೋಬೇಕು. ಆಮೇಲೆ ಸನ್ಡ್ರಿ ಇನ್ಕಮ್ ಅಂದರೆ ಏನ್ರಿಪ್ಪ ರಿಸೀವ್ಡ್, ಅದಕ್ಕೆ ಏನ್ರಿಪ್ಪ ಬಾಯ್ ಸೈಡ್ ತೊಗೋಬೇಕು. ಇಲ್ಲೇ ನೆಟ್ ಪ್ರಾಫಿಟ್ ಬಂದರೆ ನೆಟ್ ಪ್ರಾಫಿಟ್, ಲಾಸ್ ಬಂದರೆ ನೆಟ್ ಲಾಸ್. ಇಲ್ಲಿ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್, ಇಲ್ಲಿ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಇಲ್ಲಿ ನಿಮ್ದು ಏನ್ರಿಪ್ಪ ಟೋಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮುಗಿತ್ರಿ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮುಗೀತು ನೋಡ್ರಿಪ್ಪ. ಸ್ಕ್ರೀನ್ಶಾಟ್ ತಗೋರಿ ಬೇಕಂದ್ರೆ. ಇದು ಏನ್ರಿಪ್ಪ ಇದು ಏನ್ರಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೀನಿಂಗ್. ಆಮೇಲೆ ಹಾಫ್ ಪಾರ್ಟ್ ಏನ್ರಿ, ಹಾಫ್ ಪಾರ್ಟ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಮೇಲೆ ಇಲ್ಲೇ ಬಂದೈತೆ ನೋಡ್ರಿಪ್ಪ, ಇಲ್ಲೇ ಬಂದೈತೆ ನೋಡ್ರಿಪ್ಪ ಹಾಫ್ ಪಾರ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ತಗೋರಿ ಹಾಫ್ ಪಾರ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿಂದ ಇಲ್ಲ ಬಿಟ್ಟ. ओके तड़ीता. सो अभी आओ आपको नेक्स्ट हमारा हम लोग क्या डिस्कस कर रहे हैं भी, नेक्स्ट हमारा प्रिपरेशन ऑफ फाइनल अकाउंट्स. हम लोग क्या डिस्कस कर रहे हैं भी, प्रिपरेशन ऑफ फाइनल अकाउंट्स. फाइनल अकाउंट में सबसे पहले क्या, ट्रेडिंग एंड प्रॉफिट एंड लॉस अकाउंट. यानी ट्रेडिंग एंड प्रॉफिट एंड लॉस अकाउंट का मीनिंग क्या बोल रहा है हमारे को, दिस अकाउंट शोज द ट्रेडिंग रिजल्ट्स एंड नेट रिजल्ट्स प्रॉफिट और लॉस ऑफ द बिजनेस फर्म एट द एंड ऑफ अकाउंटिंग ईयर. ओके, यह है ट्रेडिंग एंड प्रॉफिट एंड लॉस का अकाउंट का मीनिंग. तो ट्रेडिंग एंड प्रॉफिट एंड लॉस अकाउंट हम लोग कैसा बनाते हैं, देखो यहाँ पे. ओके, यहाँ पे देख लो, ट्रेडिंग एंड प्रॉफिट एंड लॉस अकाउंट फॉर द ईयर एंडिंग, डेबिट क्रेडिट पर्टिकुलर्स अमाउंट. यहाँ पे देखो ये जो हाफ पार्ट है, देखो यहाँ पे हाथ टोटल करें, यहाँ पे भी टोटल करें, यहाँ पे भी टोटल करें. ये जो ऊपर वाला पार्ट है, देखो ऊपर वाला पार्ट ये है ट्रेडिंग अकाउंट. ये जो टोटल के नीचे वाला जो पार्ट है, देखो ये प्रॉफिट एंड लॉस अकाउंट. ट्रेडिंग अकाउंट के अंदर हम लोग सिर्फ क्या करते हैं, फैक्ट्री एक्सपेंस देखते हैं. कौन सा एक्सपेंस है, फैक्ट्री एक्सपेंस. ये टोटल के नीचे जो भी आइटम्स देखो, यहाँ पे पूरे ऑफिस एक्सपेंस. कौन से एक्सपेंस है, पूरे ऑफिस के एक्सपेंस. यहाँ पे पूरे फैक्ट्री के एक्सपेंस, यहाँ पे नीचे पूरे ऑफिस के एक्सपेंस. ओके, तो सबसे पहले टू ओपनिंग स्टॉक, टू परचेजेस. परचेज के अंदर दोनों भी, कैश परचेज क्रेडिट परचेज, दोनों को टोटल करके यहाँ पे लिख लो. उसके अंदर से लेस, परचेज रिटर्न्स को लेस करते हैं, लेस करने के बाद में अमाउंट यहाँ पे लिखते हैं. नेक्स्ट है टू वेजेस. वेजेस कहाँ पे, फैक्ट्री में. टू कैरेज इनवर्ड, क्या है इनवर्ड, फैक्ट्री में. फ्रेट भी क्या है, फैक्ट्री. ऑक्ट्राई लाइट एंड पावर, ग्रॉस प्रॉफिट आया तो टू ग्रॉस प्रॉफिट कैरिड ऑन बैलेंसिंग फिगर. नेक्स्ट डे क्रेडिट साइड में बाय सेल्स, कैश सेल्स भी क्रेडिट सेल्स भी, दोनों को टोटल करके यहाँ पे लिख लो. उसमें से लेस सेल्स रिटर्न्स को क्या करते हैं, लेस करते हैं, लेस करके यहाँ पे आउटर कॉलम में. उसके बाद में यहाँ पे ओपनिंग स्टॉक टू बोल के आया, यहाँ पे बाय क्लोजिंग स्टॉक. यहाँ पे टू ग्रॉस प्रॉफिट कैरिड ऑन, यहाँ पे बाय ग्रॉस लॉस कैरिड ऑन आया. तो
टोटल कर लो। अगर ग्रॉस प्रॉफिट बोल के आया तो बाय ग्रॉस प्रॉफिट ब्रॉट डाउन, अगर ग्रॉस लॉस बोल के आया तो टू ग्रॉस लॉस ब्रॉट डाउन। ओके, अब नीचे के पार्ट में आओ, कहाँ पे, यहाँ पे नीचे वाला पार्ट। सैलरीज डेबिट साइड में, टू सैलरीज, टू रेंट एंड टैक्सेस, टू ट्रेड एक्सपेंस, टू एडवर्टाइजमेंट, टू इंटरेस्ट, टू जनरल एक्सपेंसेस, टू स्टेशनरी, टू sundry expenses, to discount allowed, to bad debts, to reserve for doubtful debts, to depreciation on fixed assets, to interest on capital, to net profit transfer to balance sheet। यहाँ पे क्रेडिट साइड में, इनकम्स के साइड में डिस्काउंट रिसीव्ड बोल के आया तो बाई साइड में, रेंट रिसीव्ड बोल के आया तो बाई साइड में, डिविडेंड रिसीव्ड बोल के आया तो बाई साइड में, इंटरेस्ट रिसीव्ड बोल के आया तो भी बाई साइड में, सन्ड्री इनकम बोल के आया तो भी बाई साइड में। उसके बाद में अगर नेट प्रॉफिट आया तो टू साइड में, नेट लॉस बोल के आया तो बाय साइड में, क्रेडिट साइड में, ट्रांसफर टू बैलेंस शीट। यह है तुम्हारा ओवरऑल ट्रेडिंग एंड प्रॉफिट एंड लॉस अकाउंट। यहाँ से ले लो स्क्रीनशॉट। यह है ऊपर वाला पार्ट, ट्रेडिंग अकाउंट का पार्ट है ऊपर वाला। ले लो स्क्रीनशॉट। उसके बाद में यहाँ से ये नीचे वाला पार्ट इतना, यहाँ से यह है तुम्हारा प्रॉफिट एंड लॉस अकाउंट, एक ही पार्ट में, ट्रेडिंग एंड प्रॉफिट एंड लॉस अकाउंट। Okay, hope you understood. Next, the last, that is a balance sheet. Okay, next we'll go for balance sheet. Again important, balance sheet. Barri pa balance sheet discuss madonri. Balance sheet, it is a statement which shows the fair, true and correct financial position of a business firm for the year ending. Okay, this is the balance sheet meaning. Simple. Balance sheet as on 31 ಅದು ಏನು ಕೊಡ್ತಾರಿಪ್ಪ ಇಲ್ಲಿ, ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅವರು ಕೊಟ್ಟಿಲ್ರಿಪ್ಪ ನಿಮಗೆ. ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಮ್ಯಾಲೆಲ್ಲ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ರುಪೀಸ್, ಆಮೇಲೆ ಕೆಳಗಡೆ ಅಸೆಟ್ಸ್ ಏನು ಕೊಟ್ಟಿಲ್ಲ ಅವರು. ಹಿಂಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ಟಾರ ಅವರು ನಿಮಗೆ. ಹಿಂಗೆ ಬ್ಯಾಲೆನ್ಸ್ ಶೀಟ್ ಐತ್ರಿಪ್ಪ ಅದು. ಓಕೆ, ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್ ಐತ್ರಿಪ್ಪ ಅದು, ನಾ ನೋಡಿದ್ರಿ ಅದಕ್ಕೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್. ಇಲ್ಲಿ ನೋಡ್ರಿಪ್ಪ, ಅಲ್ಲಿ ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್, ಅಂದರೆ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಲಯಬಿಲಿಟಿ ಸೈಡ್ ಎಲ್ಲ ಲಯಬಿಲಿಟೀಸ್, ಅಸೆಟ್ ಸೈಡ್ ಎಲ್ಲ ಅಸೆಟ್ಸ್. ನಿಮಗೂ ಗೊತ್ತೈತ್ರಿಪ್ಪ ಇದು, ನಿಮಗೂ ಗೊತ್ತೈತ್ರಿ. ಇಲ್ಲೈತೆ ನೋಡ್ರಿ ಬ್ಯಾಲೆನ್ಸ್ ಶೀಟ್. ಪೂರಾ ಫಾರ್ಮೆಟ್ ಐತ್ರಿ ಬ್ಯಾಲೆನ್ಸ್ ಶೀಟ್, ಪೂರಾ ಫಾರ್ಮೆಟ್ ಐತ್ರಿ ನೋಡ್ರಿಪ್ಪ ಅಲ್ಲಿ. ಲಯಬಿಲಿಟಿ ಸೈಡ್ ಸನ್ರಿ ಕ್ರೆಡಿಟರ್ಸ್ ಲಯಬಿಲಿಟಿ, ಬಿಲ್ಸ್ ಪೇಬಲ್ ಲಯಬಿಲಿಟಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಲಯಬಿಲಿಟಿ, ಲೋನ್ ಫ್ರಾಮ್ ಬ್ಯಾಂಕ್, ಲೋನ್ ಅಂದ್ರೆ ಏನ್ರಿಪ್ಪ ಲಯಬಿಲಿಟಿ, ಲೋನ್ ಫ್ರಾಮ್ ಅದರ್ಸ್ ಲಯಬಿಲಿಟಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಲಯಬಿಲಿಟಿ, ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಅಡ್ವಾನ್ಸ್. ರಿಸೀವ್ಡ್ ಐತ್ರಿ, ಪ್ರಾಬ್ಲಮ್ ಇಲ್ಲ, ಬಟ್ ಇನ್ ಅಡ್ವಾನ್ಸ್ ಐತ್ರಿ. ರಿಸೀವ್ಡ್ ಇನ್ ಅಡ್ವಾನ್ಸ್ ಐತ್ರಿ. ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ಏನ್ರಿಪ್ಪ ಲಯಬಿಲಿಟಿ. ಆಮೇಲೆ ಕ್ಯಾಪಿಟಲ್, ಇದು ಕ್ಯಾಪಿಟಲ್ ಭಾಳ ಇಂಪಾರ್ಟೆಂಟ್. ಇದು ಕ್ಯಾಪಿಟಲ್ ಭಾಳ ಇಂಪಾರ್ಟೆಂಟ್. ಕ್ಯಾಪಿಟಲ್ ಅದ ಒಳಗೆ, ಕ್ಯಾಪಿಟಲ್ ಒಳಗೆ ಓಪನಿಂಗ್ ಕ್ಯಾಪಿಟಲ್ ತಗೋಬೇಕು ಫಸ್ಟ್. ಓಪನಿಂಗ್ ಕ್ಯಾಪಿಟಲ್ ಅದ ಒಳಗೆ ಆ್ಯಡ್ ಮಾಡ್ಬೇಕು. ಏನು ಆ್ಯಡ್ ಮಾಡ್ಬೇಕ್ರಿಪ್ಪ, ಅಡಿಷ್ನಲ್ ಕ್ಯಾಪಿಟಲ್ ಆ್ಯಡ್ ಮಾಡ್ಬೇಕು. ಅಡಿಷ್ನಲ್ ಕ್ಯಾಪಿಟಲ್ ಆ್ಯಡ್ ಮಾಡ್ಬೇಕು. ಆಮೇಲೆ ನೆಟ್ ಪ್ರಾಫಿಟ್ ಇಲ್ಲೇ ಬರ್ತಿತ್ತಲ್ಲ, ನೆಟ್ ಪ್ರಾಫಿಟ್ ಇಲ್ಲೇ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಇಲ್ಲಿ ನೆಟ್ ಪ್ರಾಫಿಟ್ ಬರ್ತಿತ್ತಲ್ಲ, ನೆಟ್ ಪ್ರಾಫಿಟ್ ಇದು ಇಲ್ಲೇ ಟ್ರಾನ್ಸ್ಫರ್ ಮಾಡ್ಬೇಕು. ನೆಟ್ ಆ್ಯಡ್ ನೆಟ್ ಪ್ರಾಫಿಟ್ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದು ಒಂದು ಆ್ಯಡ್ ಮಾಡ್ಬೇಕು. ಅಡಿಷ್ನಲ್ ಕ್ಯಾಪಿಟಲ್ ಆ್ಯಡ್ ಮಾಡ್ಬೇಕು, ನೆಟ್ ಪ್ರಾಫಿಟ್ ಆ್ಯಡ್ ಮಾಡ್ಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನು ಆ್ಯಡ್ ಮಾಡ್ಬೇಕು. ಆ್ಯಡ್ ಮಾಡಿ ಲೆಸ್ ಮಾಡ್ಬೇಕು. ಏನು ಲೆಸ್ ಮಾಡ್ಬೇಕ್ರಿಪ್ಪ, ಲೆಸ್ ಡ್ರಾಯಿಂಗ್ಸ್ ಲೆಸ್ ಮಾಡ್ಬೇಕು. ಏನು ಲೆಸ್ ಮಾಡ್ಬೇಕು, ಡ್ರಾಯಿಂಗ್ಸ್ ಲೆಸ್ ಮಾಡ್ಬೇಕು. ಲೆಸ್ ಮಾಡಿದ್ರೆ ಒಂದು ಅಮೌಂಟ್ ಬರ್ತೈತೆ ರೀ. ಬೈ ಚಾನ್ಸ್ ಇಲ್ಲೇ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಳಗೆ ಇಲ್ಲಿ ನೆಟ್ ಲಾಸ್ ಬಂತ್ರಿ ನಿಮಗೆ. ಇಲ್ಲಿ ನೆಟ್ ಲಾಸ್ ಅಂತ, ಇದು ಲಾಸ್ ಲೆಸ್ ಮಾಡ್ಬೇಕು. ಪ್ರಾಫಿಟ್ ಆ್ಯಡ್ ಮಾಡ್ಬೇಕು, ಲಾಸ್ ಲೆಸ್ ಮಾಡ್ಬೇಕು. ಬಂದಂದ್ರೆ ನೆಟ್ ಪ್ರಾಫಿಟ್ ಬರ್ತೈತೆ ರೀ, ಇಲ್ಲಾಂದರೆ ನೆಟ್ ಲಾಸ್ ಬರ್ತೈತೆ ರೀ. ನೆಟ್ ಪ್ರಾಫಿಟ್ ಆ್ಯಡ್ ಮಾಡ್ಬೇಕು, ನೆಟ್ ಲಾಸ್ ಲೆಸ್ ಮಾಡ್ಬೇಕು. ಲೆಸ್ ಮಾಡಿ ಇಲ್ಲೇ ಬರಿಬೇಕು. ಇದು ಏನ್ರಿಪ್ಪ ನಿಮ್ದು ಬ್ಯಾಲೆನ್ಸ್ ಶೀಟ್ ಟೋಟಲ್. ಈಗ ಅಸೆಟ್ ಸೈಡ್ ಬರ್ರಿಪ್ಪ. ಅಸೆಟ್ ಸೈಡ್ ಇಲ್ಲಿ ಅಸೆಟ್ ಸೈಡ್ ಏನೈತ್ರಿಪ್ಪ, ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಏನ್ರಿದು ಅಸೆಟ್ ಸೈಡ್ ಏನ್ರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ತಗೋಬೇಕು. ಇದು ಒಳಗೆ ಲೆಸ್ ಡೆಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಆಮೇಲೆ ಅಮೌಂಟ್ ಇಲ್ಲೇ ಬರೀಬೇಕು. ಆಮೇಲೆ ಪ್ಲಾಂಟ್ ಆ್ಯಂಡ್ ಮಷಿನರಿ. ಪ್ಲಾಂಟ್ ಆ್ಯಂಡ್ ಮಷಿನರಿ ಏನ್ರಿಪ್ಪ, ಅದರೊಳಗೆ ಲೆಸ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಲೆಸ್ ಮಾಡಿ ಅಮೌಂಟ್ ಇಲ್ಲೇ ಬರೀಬೇಕು. ಆಮೇಲೆ ಏನ್ರಿಪ್ಪ ಫರ್ನಿಚರ್ ಏನ್ರಿಪ್ಪ, ಫರ್ನಿಚರ್ ಮತ್ತೆ ಏನ್ರಿಪ್ಪ, ಫರ್ನಿಚರ್ನು ಅಸೆಟ್ ಏನ್ರಿಪ್ಪ, ಅಸೆಟ್ ತಗೋಬೇಕು, ಲೆಸ್ ಡೆಪ್ರಿಸಿಯೇಷನ್ ಲೆಸ್ ಮಾಡಬೇಕು, ಇಲ್ಲಿ ಬರೀಬೇಕು. ನೆಕ್ಸ್ಟ್ ಮೋಟರ್ ವ್ಯಾನ್ಸ್ ಏನ್ರಿಪ್ಪ, ಅಸೆಟ್ ಲೆಸ್ ಡೆಪ್ರಿಸಿಯೇಷನ್ ಮಾಡಿ ಅಮೌಂಟ್ ಇಲ್ಲೇ ಬರೀಬೇಕು. ಆಮೇಲೆ ಏನ್ರಿಪ್ಪ ಇನ್ವೆಸ್ಟ್ ಮೇಲೆ ಡೆಪ್ರಿಸಿಯೇಷನ್ ಬರೋಂಗಿಲ್ಲ. ಇನ್ವೆಸ್ಟ್ಮೆಂಟ್ಸ್, ಸ್ಟಾಕ್ ಇನ್ ಟ್ರೇಡ್. ಓಕೆ, ಸ್ಟಾಕ್ ಇನ್ ಟ್ರೇಡ್ ತೊಗೋಬೇಕಿಲ್ಲ, ಕ್ಲೋಸಿಂಗ್ ಸ್ಟಾಕ್. ಆಮೇಲೆ ಏನ್ರಿಪ್ಪ ಸ್ಟಾಕ್ ಇನ್ ಟ್ರೇಡ್ ಅಂದ್ರೆ ಏನ್ರಿಪ್ಪ, ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಏನ್ರಿಪ್ಪ ಡೆಟರ್ಸ್ ತೊಗೋಬೇಕು. ಆಮೇಲೆ
ಡೆಟರ್ಸ್ ಅಂದ್ರೆ ಏನ್ರಿಪ್ಪ ಸನ್ಡ್ರಿ ಡೆಟರ್ಸ್. ಓಕೆ, ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ತಗೋಬೇಕು, ಕ್ಯಾಶ್ ಇನ್ ಹ್ಯಾಂಡ್ ತಗೋಬೇಕು, ಕ್ಯಾಶ್ ಎಟ್ ಬ್ಯಾಂಕ್ ತಗೋಬೇಕು, ಪ್ರೀಪೇಡ್ ಎಕ್ಸ್ಪೆನ್ಸಸ್ ತಗೋಬೇಕು, ಆಮೇಲೆ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ಸ್ ತಗೋಬೇಕು. ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇಲ್ಲಿ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ಸ್ ತಗೋಬೇಕು. ಇದು ಏನ್ರಿಪ್ಪ ನಿಮ್ದು ಬ್ಯಾಲೆನ್ಸ್ ಶೀಟ್ ಟೋಟಲ್. ಇದು ಏನ್ರಿ ನಿಮ್ದು ಬ್ಯಾಲೆನ್ಸ್ ಶೀಟ್ ಟೋಟಲ್. ಬ್ಯಾಲೆನ್ಸ್ ಶೀಟ್ ಟೋಟಲ್ ನೋಡ್ರಿಪ್ಪ ಇದು. परफेक्ट मार्री. ओके, अब हमारा नेक्स्ट क्या है बोलो. अभी देखो यहाँ पे सबसे पहले हम लोग क्या डिस्कस करें, कौन सा फॉर्मेट डिस्कस करें हम लोग. सबसे पहले स्टेटमेंट ऑफ अफेयर्स. दूसरा फॉर्मेट हम लोग क्या डिस्कस करें, टोटल डेटर्स अकाउंट. तीसरा फॉर्मेट हम लोग क्या डिस्कस करें, बिल्स रिसीवेबल अकाउंट. फोर्थ फॉर्मेट हम लोग क्या डिस्कस करें, टोटल क्रेडिटर्स अकाउंट. फिफ्थ फॉर्मेट हम लोग क्या डिस्कस करें, बिल्स पेएबल अकाउंट. सिक्स्थ फॉर्मेट हम लोग क्या डिस्कस करें, कैश अकाउंट. सेवेंथ फॉर्मेट हम लोग क्या डिस्कस करें, ट्रेडिंग एंड प्रॉफिट एंड लॉस अकाउंट. अब कौन सा एट्थ फॉर्मेट हम लोग डिस्कस करें, कौन सा एट्थ फॉर्मेट. एट्थ फॉर्मेट हमारा क्या है, बैलेंस शीट. ओके, एट्थ फॉर्मेट बैलेंस शीट. बर्री देखो यहाँ पे बैलेंस शीट. बैलेंस शीट का मीनिंग देख लो. सबसे पहले बैलेंस शीट का मीनिंग देख लो. क्या है बैलेंस शीट का मीनिंग है, बैलेंस शीट इट इज अ स्टेटमेंट which shows the fair, true and correct financial position of a business firm for the year ending. Okay, this is the बैलेंस शीट का मीनिंग है. क्या है बैलेंस शीट का मीनिंग है. अब नेक्स्ट बैलेंस शीट का फॉर्मेट डिस्कस कर लेंगे हम लोग. बैलेंस शीट एज ऑन डेट देता तुम्हारे कौन डेट डालना. एक्चुअली बैलेंस शीट वर्टिकल फॉर्म में बनाना हम लोग. क्या किसमें, वर्टिकल फॉर्म में. बट जो है फॉर्मेट्स वो है हॉरिजॉन्टल फॉर्मेट में दिया. हो किसमें दिया, हॉरिजॉन्टल फॉर्म में. तो इसके लिए वर्किंग नोट्स नहीं आते. हाँ, तो क्या दिया उन्हें, सिर्फ हमारे को ये दिया हॉरिजॉन्टल फॉर्मेट बैलेंस शीट दिया उन्हें, इसलिए हॉरिजॉन्टल. बैलेंस शीट एज ऑन लायबिलिटीज अमाउंट, असेट्स अमाउंट. ओके, लायबिलिटी साइड में देख लो. लायबिलिटी साइड में क्या दिया, सबसे पहले सन्ड्री क्रेडिटर्स. ओके, लायबिलिटी से नहीं है, पूरे लायबिलिटीज लायबिलिटी साइड में, पूरे असेट्स असेट्स साइड में. सन्ड्री क्रेडिटर्स का मतलब क्या है, लायबिलिटीज, बिल्स पेएबल, बैंक ओवरड्राफ्ट, लोन फ्रॉम बैंक, लोन फ्रॉम अदर्स, आउटस्टैंडिंग एक्सपेंसेस, इनकम्स रिसीव्ड इन एडवांस बोल के. ओके, नो प्रॉब्लम. रिसीव्ड बोल के है यहाँ पे, क्या है इन एडवांस बोल के दिया. तो क्या है रिसीव्ड इन एडवांस क्या होता, लायबिलिटीज होता. उसके बाद में कैपिटल, ये बहुत इंपॉर्टेंट. कैपिटल का कैलकुलेशन बहुत इंपॉर्टेंट. कैपिटल, कैपिटल में क्या है, सबसे पहले ओपनिंग कैपिटल. ओपनिंग कैपिटल के अंदर क्या करना तुम लोग, ऐड करना. क्या ऐड करना, एडिशनल कैपिटल ऐड करना. उसके बाद में नेट प्रॉफिट दिया तो नेट प्रॉफिट भी क्या करना, ऐड करना. इंटरेस्ट ऑन कैपिटल दिया तो इंटरेस्ट ऑन कैपिटल भी क्या करना, ऐड करना. ऐड करके उसमें से क्या लेस करना, ड्रॉइंग्स को क्या करना, लेस करना. लेस करने के बाद में अकाउंट रहती है, वही तुम्हारा क्या होता, कैपिटल होता. अगर नेट प्रॉफिट के प्लेस पे क्या दिया, नेट लॉस दिया. यहाँ पे ट्रेडिंग एंड प्रॉफिट एंड लॉस में होता नहीं, यहाँ पे नेट प्रॉफिट बोल के, नेट लॉस बोल के. नेट प्रॉफिट दिया तो ऐड करना, नेट लॉस दिया तो लेस करना. ओके, दो में से एक देता. हाँ, दो में से एक. अगर नेट लॉस दिया तो नेट लॉस को लेस करना, नेट प्रॉफिट को ऐड करना. दिया तो अगर नेट लॉस दिया तो नेट लॉस को लेस करना. लेस करके यहाँ पे लिखना. एक तुम्हारा क्या हुआ, लायबिलिटी साइड का टोटल हुआ. अब असेट साइड का टोटल देख लो. सबसे पहले क्या, लैंड एंड बिल्डिंग्स अमाउंट लिखना. अगर उसके ऊपर डेप्रिसिएशन दिया तो डेप्रिसिएशन को क्या करना, तुम्हें लेस करना. लेस करके अमाउंट आउटर कॉलम में. प्लांट एंड मशीनरी, अगर डेप्रिसिएशन दिया तो लेस डेप्रिसिएशन करना, अमाउंट बाहर लिखना. नेक्स्ट फर्नीचर दिया, अगर डेप्रिसिएशन दिया तो लेस करना, बाहर लिखना. मोटर वैन्स, अगर डेप्रिसिएशन दिया तो लेस करना, बाहर लिखना. इन्वेस्टमेंट्स के ऊपर डेप्रिसिएशन नहीं आता. इन्वेस्टमेंट्स, स्टॉक इन ट्रेड. स्टॉक इन ट्रेड का मतलब क्या है, क्लोजिंग स्टॉक. उसके बाद में क्या है, डेटर्स मतलब सैंड्री डेटर्स. उसके बाद में क्या है, बिल्स रिसीवेबल. उसके बाद में क्या है, कैश इन हैंड. उसके बाद में कैश एट बैंक. उसके बाद में प्रीपेड एक्सपेंसेस. क्या है, प्रीपेड एक्सपेंसेस. यहाँ पे आउटस्टैंडिंग एक्सपेंसेस करके दिया, यहाँ पे आउटस्टैंडिंग इनकम्स. ये हुआ तुम्हारा ओवरऑल बैलेंस शीट. क्या हुआ, ओवरऑल बैलेंस शीट. तो यहाँ पे हमारा ऑलमोस्ट क्या हो गया, खत्म हो गया. ऑलमोस्ट क्या हो गया, हमारा खत्म हो गया पूरा. सबसे पहले हम लोग क्या डिस्कस कर ले, देखेंगे स्टार्टिंग से, फिर रिवाइज कर लेंगे. मेथड्स ऑफ बुक कीपिंग के अंदर हम लोग सबसे पहले क्या डिस्कस कर ले, स्टेटमेंट ऑफ अफेयर्स. ओके, उसके बाद में क्या डिस्कस करें हमें, टोटल डेटर्स अकाउंट. नेक्स्ट है बिल्स रिसीवेबल अकाउंट. नेक्स्ट है टोटल क्रेडिटर्स अकाउंट. नेक्स्ट है बिल्स पेएबल अकाउंट. नेक्स्ट है कैश अकाउंट. नेक्स्ट है प्रिपरेशन ऑफ फाइनल अकाउंट्स मीन्स ट्रेडिंग एंड प्रॉफिट एंड लॉस अकाउंट. ट्रेडिंग एंड प्रॉफिट एंड लॉस अकाउंट हाफ पार्ट है. नेक्स्ट है बैलेंस शीट.
ಬ್ಯಾಲೆನ್ಸ್ ಶೀಟ್ हम लोग पूरा डिस्कस कर लिए ಬ್ಯಾಲೆನ್ಸ್ ಶೀಟ್ ಇಲ್ಲೇ ಮುಗಿದ್ರಿಪ್ಪ. ಹೋಪ್ ಯು ಅಂಡರ್ಸ್ಟ್ಯೂಡ್ ದಿಸ್ ಆಲ್ ಫಾರ್ಮರ್ಸ್. ಓಕೆ, ಪರ್ಫೆಕ್ಟ್ ಮಾಡ್ರಿಪ್ಪ, ಇದು ಪರ್ಫೆಕ್ಟ್ ಮಾಡಿ ರೆಡಿ ಮಾಡ್ರಿಪ್ಪ. ಇದು ನೆಕ್ಸ್ಟ್ ವಿಡಿಯೋಲ್ಲೇ ನಾವು ಡಿಸ್ಕಸ್ ಮಾಡ್ತೇನೆ ರೀ ಫಾರ್ಮೆಟ್. ಓಕೆ, ಸಾರಿ, ಪ್ರಾಬ್ಲಮ್ಸ್. ಓಕೆ, ಬೇಸ್ಡ್ ಆನ್ ಆಕ್ಚುಯಲ್ ಪ್ರಾಬ್ಲಮ್ಸ್ ನಾ ಶುರು ಮಾಡ್ತೇನೆ ರೀ. ಓಕೆ, ಹೋಪ್ ಯು ಅಂಡರ್ಸ್ಟ್ಯೂಡ್ ಆಲ್ ದಿ ಫಾರ್ಮೆಟ್ಸ್ ಬೇಸ್ಡ್ ಆನ್ ಮೆಥಡ್ಸ್ ಆಫ್ ಬುಕ್ ಕೀಪಿಂಗ್. ವಿಲ್ ಟ್ರೈ ಇನ್ ದ ನೆಕ್ಸ್ಟ್ ವಿಡಿಯೋ. Thank you all of you.